ಇವತ್ತೊಂದು ಹೊಲೆಲಿ ಇಟ್ಟರೆ ಇರೋಕ್ಕೂ ಟೇಸ್ಟ್ಗೂ ಗ್ಯಾಸ್ಗೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಇದರಿಂದ ನಮ್ಗೆ ತುಂಬಾ ಟೇಸ್ಟ್ ಸಹನು ಸಿಕ್ಕಿದೆ. ಹೌದು ಪೂರ್ತಿ 100% ಕುಕ್ ಆಗಿದೆ. ಯಾವುದೇ ರೀತಿ ಏನು ಯಾರಿಗೇ ಆಗ್ಲಿ ಸೈಡ್ ಎಫೆಕ್ಟ್ ಏನು ಪ್ರತಿಯೊಂದು ಏನು ಅನ್ಸಿಲ್ಲ. ಎಲ್ಲ ತರನು ಬೆನಿಫಿಟ್ಸ್ ಇದೆ ಸರ್. ಟೈಮು ಸೇವ್ ಆಗ್ತದೆ. ಈಗ ಗ್ಯಾಸ್ ಅಲ್ಲಿ 120 ಮಿನಿಟ್ಸ್ ಆಗೋದು 15 ಮಿನಿಟ್ಸ್ ಆಗುತ್ತೆ, 5 ಮಿನಿಟ್ಸ್ ಸೇವ್ ಆಗುತ್ತೆ. ನಿಮಗೆ ತಿಂಗಳಿಂದು ಗ್ಯಾಸ್ ಖರ್ಚು 1,00,000 ಬೀಳ್ತಿದೆ ಅಂತಂದ್ರೆ 20-25,000 ಆಗುತ್ತೆ. 2 ಸಿಲಿಂಡರ್ ಅಂತಂದ್ರೆ 2,000 ರೂಪಾಯಿ ಸಿಲಿಂಡರ್ ದಿವಸಕ್ಕೆ 4,000 ರೂಪಾಯಿ ಆಯ್ತು. 4 12 1,20,000 ರೂಪಾಯಿ ಆಯ್ತು. 1,20,000 ರೂಪಾಯಿ ಬಿಲ್ ನಿಮಗೆ ಕಟ್ಟಿ ಎಷ್ಟು ಹೋಗುತ್ತೆ ಸರ್ ತಿಂಗಳಿಗೆ? 5,000 ರೂಪಾಯಿ ತಿಂಗಳಿಗೆ ಹಾಕೊಂಡ್ರೆ ಮುಗಿಸ್ತೆ. ನೀವು ಒಲೆಗೆ ಹಾಕಿದ ದುಡ್ಡೆಲ್ಲ ಆಗ್ಲೇ ವಾಪಸ್ ಬಂದ್ಬಿಡ್ತಾ ನಾನು ಗ್ಯಾಸ್ ಯೂಸೇ ಮಾಡಲ್ಲ ಸರ್. ಈಗ ಇದರಿಂದ ಎಲ್ಲ ಹೊಗೆ ಬರ್ತಾ ಇಲ್ಲ ನಿಮ್ಗೆ? ಸ್ಟವ್ ಇಂದ 1% ಹೊಗೆ ಬರ್ತಾ ಇಲ್ಲ. ವಂಡರ್ಫುಲ್. ಮತ್ತೆ ಸೌದೆದು ಕ್ವಾಂಟಿಟಿ ಕಮ್ಮಿ ಆಗ್ತಿದೆ. ನಮ್ಮ ಸೌದೆಯಿಂದನೂ ದುಡ್ಡು ಉಳಿಯುತ್ತೆ. ಓಕೆ. ಮೇನ್ ಏನಂದ್ರೆ ನಾರ್ಮಲ್ ಪೀಸ್ಗಳು ಇರುತ್ತಲ್ಲ, ಅದು ನೆಂದೋಗಿದ್ರು ಉರಿಯುತ್ತೆ ಇದ್ರಲ್ಲಿ. ಹೌದಾ? ನೆಂದಿರೋದು ಹಾಕಿದ್ರು ಉರಿಯುತ್ತೆ. ಒಣಗ್ಬಿಟ್ಟು ಅದೇ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. Okay. ಅದರಿಂದ ಏನ್ ನಮ್ಗೆ ಪ್ರಾಬ್ಲಮ್ ಇಲ್ಲ. ಫುಲ್ ಸೌದೆ ಏನು ಅವಾಗ ಸೌದೆ ಹಾಕ್ಬೇಕ ಹೊರತು ನಿಮ್ಗೆ ಏನು ವಿವಿಧ ಕಲ್ಪ ಏನು ಇದಿಲ್ಲ. ಸಡನ್ಲಿ ಹೀಟ್ ಆಗ್ಬಿಡುತ್ತೆ. ಮುಂಚೆ ಆದ್ರೂ ಸೌದೆ ಎಲ್ಲ ಇಟ್ಬಿಟ್ಟು ಜಾಸ್ತಿ ಉರ್ಸ್ಬಿಟ್ಟು ಆಮೇಲೆ ಅದು ತವ ಕಾಯೋದು ಜಾಸ್ತಿ. ಅವಾಗೆಲ್ಲ ಕಡಿಮೆನೂ ಮಾಡಕ್ಕಾಗಲ್ಲ ನಾವು ಉರಿನ. ಒಂದೇ ಫ್ಲೋ ಮೇಲೆ ಮಾಡ್ಬೇಕು. ಇದ್ರಲ್ಲಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಉಳಿತಾಯದ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋ ನೀವೇನಾದ್ರೂ ನೋಡಿದ್ರೆ ಲೈಫ್ ಟೈಮ್ ಸೇವಿಂಗ್ ಗ್ಯಾರಂಟಿ. ಹೌದು, ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ದೀರಾ. ಈ ವಿಡಿಯೋ ನೋಡಿದವರು ತಮ್ಮ ಲೈಫ್ ಟೈಮ್ ಅಲ್ಲಿ ಇನ್ನು ಗ್ಯಾಸೇ ತರೋದಿಲ್ಲ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆ ಅಪ್ಲೈನ್ಸಸ್ ಅನ್ನ ನಿಮ್ಗೆ ಇವತ್ತು ನಾನು ತಗೊಂಡ್ಬಂದಿದ್ದೀನಿ. ಇದನ್ನ ನಾನು ತಂದಿದ್ದೀನಿ ಅನ್ನೋದಕ್ಕಿಂತ ಇದನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಪರಂಪರಾ ಇಂಡಿಯಾ. ಹೌದು ವೀಕ್ಷಕರೇ, ಪರಂಪರಾ ಇಂಡಿಯಾದವರು ನಮಗೋಸ್ಕರ ವುಡ್ ಗ್ಯಾಸಿಫೈಯರ್ ಸ್ಟೋವ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಈ ರೀತಿ ಸ್ಟೋವ್ ಗಳನ್ನ ಯಾರು ಬೇಕಾದ್ರೂ ಬಳಸಬಹುದು, ಎಲ್ಲಿ ಬೇಕಾದ್ರೂ ಬಳಸಬಹುದು. ಅಂಡ್ ಇದನ್ನ ಯೂಸ್ ಮಾಡೋದ್ರ ಮೂಲಕ ನೀವು ಗ್ಯಾಸ್ ನ ಬಳಸೋ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸೇವಿಂಗ್ಸ್ ಆಗುತ್ತೆ. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ, ಮಾಮೂಲಿ ಕನ್ವೆನ್ಷನ್ ಒಲೆಗೂ ಇದಕ್ಕೂ ಏನ್ ಡಿಫ್ರೆನ್ಸ್, ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಪರಂಪರಾ ಇಂಡಿಯಾದಿಂದ ಚಿದಾನಂದ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ನಿಮ್ಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ ಗೊತ್ತಾ, ಈ ಬೇಸಿಕಲಿ ಈ ಏನು ಬಿಸ್ನೆಸ್ ಅಲ್ಲಿ ಇರ್ತಾರೆ, ಚಿಕ್ಕ ಚಿಕ್ಕ ಶಾಪ್ ಗಳನ್ನ ಇಟ್ಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಇಟ್ಕೊಂಡಿರ್ತಾರೆ, ಹಳ್ಳಿ ಕಡೆಗಳಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ, ಇವನ್ ಮನೆಗಳಲ್ಲೂ ಕೂಡ ಇವಾಗಿನ ಕಾಲದಲ್ಲಿ ಗ್ಯಾಸ್ ಅನ್ನ ಆಸ್ ಅ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು, ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ಬೋದು. ಅಂತದ್ರಲ್ಲಿ ಒಂದೊಳ್ಳೆ ಸ್ಟೋವ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ. ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, ವುಡ್ ಗ್ಯಾಸಿಫೈಯರ್ ಸ್ಟೋವ್ ಅಂದ್ರೆ ಏನು, ಟೆಕ್ನಿಕಲಿ ಹೇಳಿ ನಮ್ಗೆ ಇದು ಏನಂತ. ಸರ್, ಇದು ಬೇಸಿಕ್ಲಿ ಇವಾಗ ಹೆಂಗೆ ನಾರ್ಮಲ್ ಆಗಿ ನೀವು ಮಾರ್ಕೆಟಲ್ಲಿ ಬೇಕಾದಷ್ಟು ನೋಡಿರ್ತೀರ ನೀವು. ಬಟ್ ಅದಕ್ಕೆ ಇದಕ್ಕೆ ನೀವು ಡಿಫ್ರೆನ್ಸ್ ಅನ್ನೋದಕ್ಕೆ ನಿಮಗೆ ಕಂಪ್ಯಾರಿಸನ್ ಇಲ್ಲ. ಇದು ಬಂದ್ಬಿಟ್ಟು ಪ್ಯೂರ್ಲಿ ಟೆಕ್ನಾಲಜಿ ಸ್ಟವ್. ಇದು ಟೆಕ್ನಾಲಜಿ ಸ್ಟವ್ ಅಂತಂದ್ರೆ ಏನಂತಂದ್ರೆ ನಿಮಗೆ ಗ್ಯಾಸಿಫಿಕೇಶನ್ ಪ್ರಾಸೆಸ್ ಆಗುತ್ತೆ. ನೀವು ಕೊಡೋದೇನಾಗುತ್ತೆ, ನೀವು ಬರೀ ಗಾಳಿ ಕೊಡ್ತೀರಾ,
ಕಟ್ಟಿಗೆ ಹಾಕ್ತೀರಾ, ಕಟ್ಟಿಗೆ ಹಾಕಿದ್ಮೇಲೆ ನಿಮ್ಗೆ 100% ನಿಮ್ಗೆ ಹೊಗೆ ಬಂದೇ ಬರುತ್ತೆ ಯಾವ್ದ್ರಲ್ಲಾದ್ರೂ. ನಮ್ದ್ರಲ್ಲಿ ಏನಾಗುತ್ತೆ, ವುಡ್ ಗ್ಯಾಸಿಫೈರ್ ನಿಮ್ಗೆ ಇದು ಹೈ ಟೆಂಪರೇಚರ್ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಮ್ಗೆ ಆಕ್ಸಿಜನ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಕೊಟ್ಬಿಟ್ಟು ನಿಮ್ಗೆ ಇದು ಏರೋಡೈನಮಿಕ್ಸ್ ಥರ್ಮೋಡೈನಮಿಕ್ಸ್ ಮೇಲೆ ವರ್ಕ್ ಆಗುತ್ತೆ. ಹೊಗೆ ಕೂಡ ಬರ್ನ್ ಆಗುತ್ತೆ. ಈವನ್ ನಿಮ್ಗೆ ಹಂಗೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಹೊಗೆ ಕೂಡ ಇದಕ್ಕೆ ಫ್ಯೂಯಲ್. ಸೊ ಹೊಗೆ ಬರೋದಿಲ್ಲ, ಹೊಗೆ ಬರಲ್ಲ ನಿಮ್ಗೆ ಇದ್ರಲ್ಲಿ, ಕಣ್ಣೂರು ಗಿಣ್ಣೂರು ಏನೂ ಏನೂ ಇಲ್ಲ. ಓಕೆ, ಹೀಟ್ ಟೆಂಪರೇಚರು ನೀವು ಯಾವ್ದಕ್ಕೂ ನೀವು ಇದಕ್ಕೆ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಜನ ವುಡ್ ಫೈರ್ ಸ್ಟೋವ್ ಅನ್ನ ಸೇಲ್ ಮಾಡ್ತಾ ಇದಾರೆ. ನಾನು ಕೇಳುವಂತದ್ದು ಅವ್ರಿಗೆಲ್ಲಕ್ಕಿಂತ ನಿಮ್ದು ಹೇಗೆ ಸುಪೀರಿಯರ್ ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ, ಹೆಂಗೆ ಹೇಳ್ತೀರಾ ಸರ್? ಕಂಪ್ಯಾರಿಸನ್ ಮಾಡ್ಬೇಕು ಅಂತಂದ್ರೆ ಯಾವಾಗ್ಲೂ ಬೆಂಚ್ ಕಾರ್ ಜೊತೆಲೇ ಕಂಪೇರ್ ಮಾಡ್ಬೇಕು ನೀವು. ಕರೆಕ್ಟ್ ಆಗಿ ಹೇಳಿದ್ರೆ ಬೆಂಚ್ ಕಾರ್ ತಗೊಂಬಂದ್ ಫಿಯೇಟ್ ಕಾರ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ನೀವು ಅದಕ್ಕೆ ಕಂಪ್ಯಾರಿಸನ್ ಅಲ್ಲ. ಕರೆಕ್ಟ್. ಕೇರ್ ಮಾರ್ಕೆಟ್ ಅಲ್ಲಿ ಸಿಗೋದು ಬೇರೆ ಆಗತ್ತೆ, ನಿಮ್ಗೆ ಶೋರೂಮ್ಗಳಲ್ಲಿ ಸಿಗೋದು ಬೇರೆ ಆಗುತ್ತೆ, ಇದು ಟೆಕ್ನಾಲಜಿ ಪ್ರಾಡಕ್ಟ್ ಬೇರೆ ಆಗುತ್ತೆ. ಹೆಂಗ್ ಹೇಳ್ತೀರಾ ಇದನ್ನ? ನಿಮ್ಗೆ ಈ ಟೆಕ್ನಾಲಜಿನಲ್ಲಿ ನಾವು ಹೆಂಗೆ ಕೊಡ್ತೀವಿ ಅಂತಂದ್ರೆ ನಿಮ್ಗೆ ಇದೆಲ್ಲ ಕಾಸ್ಟರ್ ನಲ್ಲಿ ಯೂಸ್ ಮಾಡಿರೋದು. ಮಾರ್ಕೆಟ್ ಅಲ್ಲಿ ಇರೋದೆಲ್ಲ ಮಾಮೂಲಾಗಿ ನಿಮ್ಗೆ ಈ MS ಮಾಡಿರ್ತಾರೆ, SSL ಮಾಡಿರ್ತಾರೆ. ಆಮೇಲೆ ನಿಮ್ಗೆ ಅವೆಲ್ಲ ನಿಮ್ಗೆ ಚೀಪ್ ಆಗಿ ಸಿಗ್ತಾವೆ ನಿಮ್ಗೆ. ಅದ್ರ ಲೈಫ್ ಬಂದ್ಬಿಟ್ಟು ನಿಮ್ಗೆ 3 ತಿಂಗಳು 4 ತಿಂಗಳು 5 ತಿಂಗಳು. ಟೆಂಪರೇಚರ್ ಎಷ್ಟು ಬರುತ್ತೆ ಸರ್ ನಿಮ್ಗೆ? ಒಂದು 240 ರಿಂದ 260 ಡಿಗ್ರಿ ಟೆಂಪರೇಚರ್ ಬರುತ್ತೆ, ಅಷ್ಟಕ್ಕೇನೆ ಸುಟ್ಟೋಗ್ತವೆ. ಇದ್ರಲ್ಲಿ ಬರೋದು ನಿಮ್ಗೆ 500 ರಿಂದ 600 800 ಡಿಗ್ರಿ ಸೆಂಟಿಗ್ರೇಡ್ ವರ್ಗು ಬರ್ತವೆ. ಕಮರ್ಷಿಯಲ್ ಸ್ಟವ್ ಗಳೆಲ್ಲ ತಗೊಂಡ್ರೆ 800 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಬರುತ್ತೆ ನಿಮ್ಗೆ. ಅಚೀವ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಕಾಸ್ಟರ್ ಅನ್ನು ಮತ್ತೆ ನಾವೇನ್ ಇದು ಕೊಟ್ಟಿರ್ತೀವಿ, ನಾವು ಗ್ಯಾಸಿಫಿಕೇಶನ್ ಮಾಡ್ತೀವಿ, ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್, ಆ ಟೆಕ್ನಾಲಜಿ ಒಂದೇ ನಿಮ್ಗೆ ಸಾಧ್ಯ. ಪ್ರೈಸಿಂಗ್ ಗೆ ಬಂದ್ರೆ ಕಂಪೇರ್ ಮಾಡಿದ್ರು ಕೂಡ ಬೆಸ್ಟ್ ಇದೀರಾ ನೀವು? ನಮ್ದು ಮಾರ್ಕೆಟ್ ಅಲ್ಲಿ ನಮ್ದು ಎಲ್ಲಾ ಸ್ಟೋವ್ಗಳು ಕಂಪೇರ್ ಮಾಡಿದ್ರೆ ನಮ್ದು ಹೆಚ್ಚಿಗೆ ಇದೆ, ಬಟ್ ಇಟ್ಸ್ ಅ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ, ವರ್ತ್ ಅಂತ ಹೇಳ್ತೀರಾ ನೀವು? ವರ್ತ್ ನಿಮ್ಗೆ ವರ್ತ್. ಈ ರೀತಿ ಸ್ಟೋವ್ಗಳು ಯಾರಿಗೆ ಸೂಟೇಬಲ್ ನಿಮ್ ಪ್ರಕಾರ? ಸರ್ ನಿಮ್ಗೆ ಎಲ್ಲಿ ಗ್ಯಾಸ್ ಯೂಸ್ ಮಾಡ್ತಾರೆ, ಯಾರಿಗೆ ಫೈರ್ ಬೇಕು ಆ ಜಾಗಕ್ಕೆಲ್ಲ ಆಗತ್ತೆ. ಅಂದ್ರೆ ನಿಮ್ ಮಿನಿಮಮ್ 2 ಜನ 3 ಜನ 4 ಜನ ನಿಮ್ಗೆ ಅಡಿಗೆ ಮಾಡೋದ್ರಿಂದ ಹಿಡಿದು 1000 1500 2000 ಜನಕ್ಕೆ ಒಂದ್ಸರಿಗೆ ಅಡಿಗೆ ಮಾಡುವಂತ ಎಕ್ವಿಪ್ಮೆಂಟ್ಸ್ ಇದೆ. 1000 ಜನರಿಗೆ 2000 ಜನಕ್ಕೆ ಅಡಿಗೆ ಮಾಡುವಂತ ಎಕ್ವಿಪ್ಮೆಂಟ್ಸ್ ಇದೆ ನಮ್ಗೆ. ಇವಾಗ ಗ್ಯಾಸ್ಗೆ ಕಂಪೇರ್ ಮಾಡಿದ್ರೆ ಇದರಿಂದ ನಮ್ಗೆ ಉಳಿತಾಯ ಇದೆಯಾ? ಸರ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಿಮ್ದೊಂದು ಹೋಟೆಲ್ ಇದೆ, ಹೋಟೆಲ್ ನಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗ್ತದೆ ತಿಂಗಳಿಗೆ. ಅದು ಮಿನಿಮಮ್ ಹೇಳ್ತಾ ಇದೀನಿ ನಿಮ್ಗೆ. 2 ಲಕ್ಷ 3 ಲಕ್ಷ ಖರ್ಚು ಮಾಡ್ತಾರೆ ಗ್ಯಾಸ್. ಹೌದು, ನಿಮ್ಗೆ ಬರೀ ಒಂದು ರೌಂಡ್ ಫಿಗರ್ ನ ಹೇಳ್ತೀನಿ, 1 ಲಕ್ಷ ಗ್ಯಾಸಿಗೆ ಖರ್ಚಾಗ್ತಾ ಇದೆ. ನಿಮ್ಗೆ 80% ಸೇವ್ ಆಗುತ್ತೆ. 80% ಸ್ಟ್ರೈಟ್ ನಾ ಬರ್ಕೊಡ್ತೀನಿ, 80% ಸೇವ್ ಆಗುತ್ತೆ. 80,000 ಸೇವ್ ಆಗುತ್ತಾ? 80,000 ಸೇವ್ ಆಗುತ್ತೆ. ಶೋರ್ ಇದು? ಎಸ್ ಎಸ್. ನಮ್ಮ ಹೋಟೆಲ್ ಅವರೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಾರಲ್ಲ ಸರ್. ಬೇಕಾದ ಜನ ಹೋಗ್ತಾರೆ. ನೀವು ಎಲ್ಲೆಲ್ಲಿ ಸೌದೆ ಒಲೆ ಬಿರಿಯಾನಿಗಳು ಅಂತ ಹೇಳಿ ಎಲ್ಲ ಕಾಣತ್ತಲ್ಲ ನಿಮ್ಗೆ, ಎಲ್ಲಾ ಕಡೆ ನಮ್ದಿದೆ ಆಲ್ರೆಡಿ. ನಿಮ್ದೇ ಇದೆ? ಹೌದು. ನಿಮ್ ಬಗ್ಗೆ ಹೇಳಿ ಸರ್, ಪರಂಪರೆ ಇಂಡಿಯಾ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಇದು ಪರಂಪರಾ ಇಂಡಿಯಾ ಅಂತಂದ್ರೆ ಒಂದು ಇದನ್ನ ಇವೇನ್ ನೋಡ್ತಾ ಇದೀವಿ ಇದೆಲ್ಲ ಟ್ರೆಡಿಷನಲ್ ಒಲೆಗಳಿದ್ದಂಗೆ. ನಾವು ಹಳೆ ಇದಕ್ಕೆ ಹೊಸ ಟಚ್ ಕೊಟ್ಟಿದೀವಿ ಅಲ್ವಾ, ಹೊಸ ಟೆಕ್ನಾಲಜಿ ಟಚ್ ಕೊಟ್ಬಿಟ್ಟು ನಾವು ಹಳೆ ಪರಂಪರೆನ ಹಂಗೆ ಮುಂದಕ್ಕೆ ತಗೊಂಡ್ ಹೋಗೋದಕ್ಕೆ ಪರಂಪರೆ ಏನಿದೆ ಅದನ್ನ ವಾಪಸ್ ತರ್ತಾ ಇದೀರಾ ಎಲ್ಲದೂ ಕೂಡ. ಆಮೇಲೆ ನಾನು ಬಂದಾಗ ನೋಡಿದೆ ಹಿಟ್ಟೆ ಮಾರ್ಕೆಟೋ ಅಂತ ನೀವು ಬ್ರ್ಯಾಂಡ್ ಅಲ್ಲಿ ಇದು ಮಾಡ್ತಾ ಇರೋದು. ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹಿಟ್ಟೆ ಮಾರ್ಕೆಟ್ ಹೋಗ್ಬಿಟ್ಟು ನಮ್ದು ಕಂಪನಿ ಅದು ಮ್ಯಾನುಫ್ಯಾಕ್ಚರಿಂಗ್. ಅದ್ರಲ್ಲಿ ಏನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಅದ್ರಲ್ಲಿ ಮೊದಲು ಅದು ಸೇಲ್ಸು ಆಗ್ತಾ ಇತ್ತು. ಈಗ ನೆಕ್ಸ್ಟ್ ಏನಂತಂದ್ರೆ ಈ ಒಂದು ಬ್ರ್ಯಾಂಡ್ ಕೊಡೋಣ ಅಂತ ಹೇಳ್ಬಿಟ್ಟು ಪರಂಪರಾ ಇಂಡಿಯಾ ಒಂದು ಬ್ರ್ಯಾಂಡ್ ಮಾಡಿ ಈಗೆಲ್ಲ ಬೇರೆ ಬ್ರಾಂಚಸ್ ಏನ್ ಆಗ್ತಾ ಇದೆ. ಸೊ ಇದೆಲ್ಲ ನಮ್ದೇ ಬ್ರಾಂಚ್ಗಳು ಎಲ್ಲ, ಅಂದ್ರೆ ಹಬ್ ಬ್ರಾಂಚ್. ಹೌದು, ಹಬ್ಗಳು ಅವೆಲ್ಲ. ಇವಾಗ ಮಂಗಳೂರು ಬಂತು ಅಂತಂದ್ರೆ ಪರಂಪರಾ ಮಂಗಳೂರು, ಧಾರವಾಡನಲ್ಲಿದೆ ಪರಂಪರಾ ಧಾರವಾಡ, ಈ ಪರಂಪರಾ ಹೊಸಪೇಟು, ಹಿಂಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ಕವರ್ ಮಾಡೋಣ ಅಂತ ಇದೀರಾ? ಸರ್ ಆಲ್ ಓವರ್ ಇಂಡಿಯಾ ಆಗುತ್ತೆ ಇದು. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೂಡ ನಾ ಹೇಳ್ಬಿಡ್ತೀನಿ. ಇದನ್ನ ಈ ಮನೆಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುತ್ತೆ, 1 2 ಜನ 3 ಜನ 4 ಜನ ಇರ್ತಾರೆ. ರೆಗ್ಯುಲೇಟರ್ ಕೊಟ್ಟಿರ್ತೀವಿ, ರೆಗ್ಯುಲೇಟರ್ ನಲ್ಲಿ ಅವರು ಸ್ಲೋ ಇಟ್ಕೊಂಡ್ಬಿಟ್ಟು ಅದನ್ನ ಅಷ್ಟು ಜನಕ್ಕೂ ಮಾಡ್ಕೋಬಹುದು. 1 8 ಜನ ಯಾರು ಗೆಸ್ಟ್ 4 ಜನ ಬಂದ್ರು ಅಂತಂದ್ರೆ ಅವ್ರಿಗೂ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ W2 ಮಾಡಲ್ ಅಂತ ಹೇಳಿ ಬರುತ್ತೆ. W2 ಮಾಡಲಲ್ಲಿ ಅದು ನಿಮ್ಗೆ ಒಂದು 10 ರಿಂದ 15 ಜನ 20 ಜನದವರೆಗೂ ಮಾಡ್ಕೋಬಹುದು. ಇನ್ನೊಂದು W3 ಅಂತೇಳಿ ಸೆಮಿ ಕಮರ್ಷಿಯಲ್ ಬರುತ್ತೆ, ಸ್ಟ್ರೀಟ್ ಫುಡ್ ಅವ್ರಿಗೆಲ್ಲ ಅದಾಗುತ್ತೆ. ನೆಕ್ಸ್ಟ್ W4 ಅಂತೇಳಿ ಬರುತ್ತೆ. W4 ಮಾಡಲಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 8 kg ಮಾಡ್ಕೋಬಹುದು, 10 kg 12 15 kg ಜನ 20 kg ಮಾಡ್ಕೊತಾ ಇದ್ದಾರೆ ಅದರಲ್ಲಿ. ಆದ್ಮೇಲೆ ನೆಕ್ಸ್ಟ್ W8 ಮಾಡ್ ಅಂತೇಳಿ ಬರುತ್ತೆ. W8 ಮಾಡಲ ಬಂದ್ಬಿಟ್ಟು ನಿಮ್ಗೆ ಒಂದು 400 ಜನಕ್ಕೂ ಮಾಡ್ಬೋದು, 300 ಜನಕ್ಕೂ ಮಾಡ್ಬೋದು, 400 ಜನಕ್ಕೂ 800 ಜನ 10,000 ಜನಕ್ಕೂ ಮಾಡ್ಬೋದು. 1000 ಜನಕ್ಕೂ ಕೂಡ 1,000 ಜನಕ್ಕೆ ಒಂದು ಸರಿಗೆ, ಒಂದೇ ಸತಿಗೆ. ಅದು ಒಂದು. ಆಮೇಲೆ ಅದಾದ್ಮೇಲೆ ಇನ್ನೊಂದು W14 ಮಾಡಲ್ ಅಂತ ಬರುತ್ತೆ. W14 ಮಾಡಲ್ ಬಂದ್ಬಿಟ್ಟು ಅದು ಶಿಪ್ ಅದು ಆಕ್ಚುಲಿ. ಅದು ನಿಮ್ಗೆ ಒಂದ್ ಸರಿಗೆ ಒಂದು 200 ಲೀಟರ್ ಎಣ್ಣೆ ಹೀಟ್ ಮಾಡುತ್ತೆ ಅದು. ದೇವಸ್ಥಾನಗಳಲ್ಲಿ ಮಠಗಳಲ್ಲಿ, ಈಗ ಕಾಲೇಜ್ಗಳು ಹಾಸ್ಟೆಲ್ಗಳಲ್ಲೆಲ್ಲ ಬಂದ್ಬಿಟ್ಟು, ಹೌದು, ಈ ಏನಂತೀರಾ ಅದು ಮಿಡ್ ಡೇ ಮೀಲ್ಸ್ ಮಾಡ್ತಾರೆ. ಆಮೇಲೆ ಮೆಗಾ ಕಿಚನ್ಸ್ ಇರುತ್ತೆ, ಅಂತದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಹೌದೌದು, ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ.
ಸೊ ವೀಕ್ಷಕರೇ, ನೀವು ಕಾಯ್ತಿರುವಂತ ಸಮಯ ಮುಗಿಯಿತು. ಸರ್ ಇವಾಗ ನಮ್ಗೆ ಅದೇನಿದು ವುಡ್ ಗ್ಯಾಸಿಫೈಯರ್ ಸ್ಟೋವ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸರ್ ಚಿಕ್ಕನಿಂದ ಸ್ಟಾರ್ಟ್ ಮಾಡೋಣ. ನಡಿ ಸರ್, ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಮಾಡೆಲ್ ತೋರಿಸ್ಬೇಕಾದ್ರೆ ನಾನು ಒಂದು ಕ್ವಶನ್ ಕೇಳ್ತೀನಿ. ಲೈಕ್ ಇದಕ್ಕೆ ಯಾವ್ಯಾವ ರೀತಿಯ ವುಡ್ ಅನ್ನ ಯೂಸ್ ಮಾಡ್ಬೇಕು ನಾವು? ಸರ್ ಇದ್ರಲ್ಲಿ ಇಂಥದ್ದೇ ಅಂತೇಳಿ ಸ್ಪೆಸಿಫಿಕ್ ವುಡ್ ಏನಿಲ್ಲ. ಇದರಲ್ಲಿ ನಿಮ್ಗೆ ಕಾರ್ಪೆಂಟರ್ ವೇಸ್ಟ್ ಸಿಗುತ್ತೆ. ಅದು ಈ ದೊಡ್ಡ ದೊಡ್ಡ ಬಾಕ್ಸ್ ಗಳಿಗೆಲ್ಲ ಪೂರ್ತಿ ವುಡನ್ ಪ್ಯಾಕಿಂಗ್ ಪಟ್ಟಿಗಳು ಬರುತ್ತೆ, ಅಂತ ಯೂಸ್ ಮಾಡ್ಕೊಳ್ಳಿ. ಬ್ರಿಗೇಡ್ಸ್ ಯೂಸ್ ಮಾಡ್ಕೊಳ್ಳಿ, ತೆಂಗಿನ ಚಿಪ್ ಯೂಸ್ ಮಾಡ್ಕೊಳ್ಳಿ, ಕೆಟ್ಟಿ ತೆಂಗಿನಕಾಯಿ ಯೂಸ್ ಮಾಡ್ಕೊಡ್ರಿ, ಇಡ್ಲಿ ಯೂಸ್ ಮಾಡಿ, ಏನಾದ್ರೂ ಯೂಸ್ ಮಾಡಿ. ಟಿಂಬರ್ ಯಾರ್ಡ್ ಲೇಔಟ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಕಾರ್ಪೆಂಟರ್ ಗಳು ಇರುತ್ತೆ ನೋಡಿ, ಎಲ್ಲ ಏನ್ ವೇಸ್ಟ್ ಉಳಿದಿರುತ್ತೆ ಅದನ್ನ ತಗೊಂಡ್ಬರೋದು. ಇದೆಲ್ಲ ನಮ್ಗೆ 3 ರಿಂದ 4 ರೂಪಾಯಿ ಸಿಗುತ್ತೆ ನನಗೆ. ಇದು ಹೇಳಿ ನನಗೆ ಫಸ್ಟ್ ಮಾಡೆಲ್ ಇದು. ಸರ್ ಇದು W1 ಮಾಡಲ್ ಅಂತೇಳಿ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಇದಕ್ಕೆ ಡೀಸೆಲ್, ನಾನು ಡೀಸೆಲ್ ಹಾಕ್ತಾ ಇದ್ದೀನಿ. ನಿಮ್ಗೆ ನೋಡಿ ಎಷ್ಟು ನಿಧಾನ ಕತ್ಕೊಳುತ್ತೆ ನೋಡಿ, ನಿಧಾನಗಳು ದೀಪ ಹತ್ಕೊಂಡಂಗೆ ಹತ್ಕೊಳುತ್ತೆ ಡೀಸೆಲ್ ಆದ್ರೆ. ಹೌದು. ಆಮೇಲೆ ಇದ್ರದ್ದು ಇಲ್ಲಿ ನೋಡಿ ಹೊಗೆ ಬರ್ತಾ ಇದೆ ಅಲ್ಲ ಈಗ. ಆಮೇಲೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ರೆಗ್ಯುಲೇಟರ್. ಇದು ಬ್ಲೋವರ್ಗೆ ಪವರ್ ಕೊಡ್ಲಿಕ್ಕೆ ನಿಮ್ಗೆ ಅಡಾಪ್ಟರ್. ಅದು ಇದ್ರಲ್ಲಿ ಏನಾಗುತ್ತೆ, ನೀವು ರೆಗ್ಯುಲೇಟ್ ಮಾಡ್ಕೋಬಹುದು. ನೀವು ಗಾಳಿ ಏನ್ ಬರುತ್ತಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಹೌದು, ಅದು ಗಾಳಿ ನೀವು ಹಾಕಿದ ತಕ್ಷಣ ಇದಕ್ಕೆ ಇಟ್ಬಿಡ್ರಿ. ಇದಕ್ಕೆ ಇಷ್ಟನಾ? ಹಾ, ಇಟ್ಟ ತಕ್ಷಣ ನಿಮ್ಗೆ ಇದು ಬೆಂಕಿ ಸ್ಟಾರ್ಟ್ ಆಗಿ ಹೋಗುತ್ತೆ. ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಕ್ರೇಜಿ ಸರ್ ಇದು. ವಾಹ್, ಈ ಟೆಂಪರೇಚರ್ ನೋಡಿ, ಈಗ ಮುಟ್ ನೋಡಿ ನೀವೇ. ಇಷ್ಟ ಹೈಟ್ ಇದ್ರೂ ಎಷ್ಟು ಟೆಂಪರೇಚರ್? ಇದನ್ನ ಬಿಗಿನಿಂಗ್ ಇದು. ಇದು ಮೆಟಲ್ ಹೀಟ್ ಆದಂಗೂ ಕ್ಯಾಸ್ಟರ್ ಮೆಟಲ್ ಏನಿದೆಲ್ಲ ಅದು ಹೀಟ್ ಆದಂಗೆಲ್ಲ ನಿಮ್ಗೆ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕಂಬಷನ್ ಅಂತೀವಿ. ಕಂಬಷನ್ ಅಂತಂದ್ರೆ ನಿಮ್ಗೆ ಹೈ ಟೆಂಪರೇಚರ್ ಕೊಟ್ಬಿಟ್ಟು ಒಳಗಡೆ ಇರೋ ಮಟೀರಿಯಲ್ ನ ನಿಮ್ಗೆ ಪೂರ್ತಿ ಕಂಬಷನ್ ಅಂದ್ರೆ ಪೂರ್ತಿ ಸುಟ್ಟಾಕೋದು. ಅಂದ್ರೆ ಎಷ್ಟು ಹೋಗುತ್ತೆ ಗೊತ್ತಾ ನಿಮ್ಗೆ? 97 ಇಂದ 98% ಸುಟ್ಟು ಹೋಗುತ್ತೆ. 2 ರಿಂದ 3% ಮಾತ್ರ ನಿಮ್ಗೆ ಬೂದಿ ಸಿಗುತ್ತೆ ಅಷ್ಟೇ. 4 ಫೀಟ್ ಸರ್, 4 to 5 ಫೀಟ್, 4 ಫೀಟ್ ಅನ್ಕೊಳ್ಳೋಣ. ಸ್ಟ್ರೈಟ್ ಗೆ ಬಿಸಿ ಬರ್ತಾ ಇದೆ. ಅಲ್ಲೇ ಅಷ್ಟು ಹೀಟ್ ಹೊಡೆದ್ರೆ ನಿಮಗೆ ಪಾತ್ರೆ ಬುಡಕ್ಕೆ ಎಷ್ಟು ಹೀಟ್ ಹೊಡಿಬಹುದು? ಸರಿ, ಹತ್ತಿದ್ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಒಂದ್ಸರಿ 1/4 ಭಾಗ ತುಂಬಿಕೊಂಡಿದ್ದೀರಾ ಅಂದ್ರೆ ಆಗ್ತಾ ಹೋದ್ರೆ ಆಯ್ತು ಅಷ್ಟೇ. ಹೌದು, ನಿಮ್ಗೆ ಒಂದ್ಸರಿ ಹಾಕೊಂಡ್ಬಿಟ್ರೆ ಇದೊಂದು 25-30 ನಿಮಿಷ ಬರುತ್ತೆ ನಿಮ್ಗೆ. ಫ್ಯಾನ್ಗೆ ಏನು ತೊಂದರೆ ಇಲ್ಲ, ಇಷ್ಟೊಂದು ಹೀಟ್ ಇರುತ್ತಲ್ಲ ಸರ್? ಈ ಫ್ಯಾನ್ ಇಲ್ಲ ಸರ್, ಮುಟ್ಟಿ ಇವಾಗ ಎಷ್ಟು ಇಲ್ಲಿ ಮುಟ್ಲಿಕ್ಕೆ ಆಗಲ್ಲ ನಿಮ್ಗೆ, ಹೀಟು ಆಗಲ್ಲ. ಇಲ್ಲಿ ಮುಟ್ಟಿ ಇನ್ನು ಅರ್ಧ ಗಂಟೆ ಬಿಟ್ಟು ಮುಟ್ಟಿದ್ರು ನಿಮ್ಗೆ ಬಿಡಿ. ಹೌದಲ್ಲ, ಇದು ಬಿಸಿ ಆಗಿಲ್ವಲ್ಲ ಹಿಂಗೆ ಸರ್? ಇಲ್ಲಿ ಒಳಗೆ ಹೀಟ್ ಆಗಿಲ್ಲ ಅಂದ್ಮೇಲೆ ಇಲ್ಲಿ ಹೀಟ್ ಆಗಿದೆ ಏನು? ನಿಮಗೆ ಅಡಿಗೆ ಎಲ್ಲ ಆದ ತಕ್ಷಣ ಇದನ್ನ ತೆಗೆದ್ಬಿಡ್ಬೇಕು. ಇದನ್ನ ಬ್ಲೋವರ್ನ ತೆಗೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ನಿಮ್ಗೆ ಈ ಟೆಂಪರೇಚರ್ ಏನ್ ನೋಡ್ತಾ ಇದಿರಲ್ಲ ಇಲ್ಲಿ, ಈ ಟೆಂಪರೇಚರ್ ವಾಪಸ್ ಹೊಡಿತು ಅಂತಂದ್ರೆ ಈ ರೊಟೇಟಿಂಗ್ ಪಾರ್ಟ್ಸ್, ಪ್ಲಾಸ್ಟಿಕ್ ಅಥವಾ ಸರ್ಕಿಟ್ಸ್ ಏನಿರುತ್ತಲ್ಲ ಅದು ಸುಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ತೆಗೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿ ಅದ್ರಲ್ಲಿ ಬಿಟ್ಬಿಡೋಣ ಅಂತ. ಅದು ಒಂದು ಪ್ರಿಕಾಷನ್ ತಗೋಬೇಕಾಗಿರೋದು ಅದೊಂದು. ಇನ್ನ ಒಂದು ಇದ್ರಲ್ಲಿ ಹೀಟ್ ಇರುತ್ತಲ್ಲ, ಟೆಂಪರೇಚರ್ ಬಂದ್ಬಿಟ್ಟು ನಿಮ್ಗೆ ಒಂದು 500-600 ಡಿಗ್ರಿ ಟೆಂಪರೇಚರ್ ಇರುತ್ತೆ ಒಳಗಡೆ. ಆ ಕೆಂಡ ಆರ್ಸೋದಕ್ಕೆ ಅಂತೇಳಿ ನೀವು ತಣ್ಣೀರು ತೊಗೊಂಡು ಒಂದು ಅರ್ಧ ಜಗ್ ಹಾಕಿದ್ರೆ ಅಂದ್ರೆ ಅದು ಸೀಳುತ್ತೆ. ಇವೆರಡು ಮಾಡ್ಬಿಡಿ ಅಷ್ಟೇ. ಈ ಹೋಲ್ಸಿಂದ ಎಲ್ಲ ಬರ್ತಾ ಇದೆಲ್ಲ ಅದೆಲ್ಲ ಗ್ಯಾಸ್. ಅದು ಗ್ಯಾಸ್ ಅದು. ಅಂದ್ರೆ ನಮ್ಮ ಈ ಹೊಗೆನೆಲ್ಲ ಇದ್ ಮಾಡಾಗ್ತಾ ಇದೆ. ಹೌದು, ಬರ್ನ್ ಮಾಡ್ತಾ ಇದೆ. ಪೂರ್ತಿ ಬರ್ನ್ ಆಗಿ ನಿಮ್ಗೆ ಕಂಬಷನ್ ಪ್ರೊಸೆಸ್ ಅಲ್ಲಿ ಎಲ್ಲ ಸುಟ್ಬಿಟ್ಟು ಗ್ಯಾಸ್ ಆಗಿ ಪ್ರಿಪೇರ್ ಮಾಡೋದು. ಕನ್ವರ್ಟ್ ಆಗ್ತಾ ಇದೆ. ಹೌದು, ಕನ್ವರ್ಟ್ ಆಗ್ತದೆ. ವೀಕ್ಷಕರೇ, ಇವಾಗ ಆಲ್ಮೋಸ್ಟ್ ಕೈ ಹಾಕಕ್ಕೂ ಸಾಧ್ಯ ಇಲ್ಲ ನೀವು. 4 ಫೀಟ್ 5 ಫೀಟ್ ತುಂಬಾ ಕ್ರೇಜಿ ಇದೆ ಸರ್ ಇದು. ಇದು ನಿಮ್ಗೆ ಬೆಂಕಿ ಕಡಿಮೆ ಇದ್ರಲ್ಲಿ. ಬೇರೆದ್ರಲ್ಲೆಲ್ಲ ಹೆಂಗೆ ಅಂತ ನಿಮ್ಗೆ ಬೆಂಕಿ ಕಾಣುತ್ತೆ ನಿಮ್ಗೆ ಹಿಂಗೆ ಆಗ್ಲಾ. ಹೌದೌದು, ಅದೆಲ್ಲ ವೇಸ್ಟ್ ಅದು ಆಕ್ಚುಲಿ. ಮಾಮೂಲು ಒಲೆನಲ್ಲಿ ಏನ್ ಮಾಡ್ತಿರ್ಲ, ಒಂದು 100 kg ಕಟ್ಟಿಗೆನಲ್ಲಿ ಖರ್ಚಾಗತ್ತೆ ಅಂದ್ರೆ ನಮ್ದ್ರಲ್ಲಿ ಒಂದು 40 kg ಆಗುತ್ತೆ. 40 kg ಅಂದ್ರೆ ಕಟ್ಟಿಗೆ ಒಲೆಯಿಂದ ಕಟ್ಟಿಗೆ ಒಲೆ ಕಂಪೇರ್ ಮಾಡಿದ್ರೆ ನಿಮ್ಗೆ 50 ರಿಂದ 60% ಅದರಲ್ಲೂ ಸೇವಿಂಗ್ಸ್. ನೀವು 100 kg ಖರ್ಚು ಮಾಡೋ ಜಾಗದಲ್ಲಿ 40 kg 50 kg ಖರ್ಚು ಮಾಡ್ತೀರಾ. ಆಮೇಲೆ ಇದು ಪವರ್ ಕನ್ಸಂಪ್ಷನ್ ಇದ್ರ ಬಗ್ಗೆ ಹೇಳಿ ಸರ್. ಪವರ್ ಕನ್ಸಂಪ್ಷನ್ ಇದಕ್ಕೆ ಬಂದು ನಿಮ್ಗೆ ಒಂದು ತಿಂಗಳ ಪೂರ್ತಿ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು 30 ರಿಂದ 40 ರೂಪಾಯಿ ಖರ್ಚಾಗಲ್ಲ. ಇದು 40 ರೂಪಾಯಿ ಖರ್ಚಾಗಲ್ಲ. ಚಿಕ್ಕದೊಂದು LED ಲೈಟ್ ಯೂಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇನೆ. ಹೌದು. ಏನ್ ಮಾಡ್ಬೇಕು ನಾವು ಸರ್? ಈಗ ಆಯ್ತಲ್ಲ, ಈಗ ಆದ್ಮೇಲೆ ಇವಾಗ ಏನಾಗುತ್ತೆ, ನಿಮ್ದು ಲೈಟ್ ಆಗಿ ಕಿಡಿ ಎಗರುತ್ತೆ. ಏನಕ್ಕೆ ಅಂದ್ರೆ ಪ್ರೆಷರ್ ಹೆಚ್ಚಿಗೆ ಇದೆ, ಕಟ್ಟಿಗೆ ಖಾಲಿ ಆಗಿದೆ. ಹೌದು ಅಲ್ವಾ? ಸೊ ಇದಕ್ಕೆ ಏನ್ ಮಾಡ್ತೀರಾ, ಅದು ನಿಮ್ಗೆ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಪ್ರೆಷರ್ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ. ನಿಮಗೆ ಇದ್ರ ಮೇಲೆ ಬ್ಲೋರ್ ಅಡಾಪ್ಟರ್ ಇದೆಲ್ಲ, ಅಡಾಪ್ಟರ್ ನೀವು ಕಡಿಮೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಇದರಲ್ಲಿ ಎಷ್ಟು ನೀವು ಹಾಲು ಬಿಸಿ ಮಾಡ್ಕೋಬಹುದು ಅಥವಾ ಸಾಂಬಾರ್ ಬಿಸಿ ಮಾಡ್ಕೋಬಹುದು ಅಥವಾ ಏನಾದ್ರು ಹೀಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಬೇಕು ಅಂತಂದ್ರೆ ಇದು ಆದ್ಮೇಲೆ ಎಲ್ಲ ಆರೋದ್ಮೇಲೆ
ಈ ಮೆಟಲ್ ಇದೆಲ್ಲ ಮೆಟಲ್ ಇನ್ನೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೀಟ್ ಇರುತ್ತೆ. ಇದು ಬಿಸಿ ಇರುತ್ತೆ. ಹೌದೌದು. ಅದ್ರ ಮೇಲೆ ನಿಮ್ಗೆ ಏನು ಬಿಸಿ ಮಾಡೋದಕ್ಕೆ ಸಾಂಬಾರ್ ಅದ್ರ ಮೇಲೆ ಇಟ್ಬಿಟ್ಟಿದ್ರೆ ಆರಾಮಾಗಿ ಬಿಸಿ ಇರುತ್ತೆ ನಿಮ್ಗೆ. ಅದ್ರ ಪಾಡಿಗೆ ಅದು ಅದ್ರ ಇರುತ್ತೆ. ಪಾಡಿಗೆ ಅದು ಇದಾಗ್ತಾ ಇರುತ್ತೆ. ಒಳ್ಳೆ ಕೆಲಸ ಸರ್. ಇದಾದ್ಮೇಲೆ ಇಲ್ಲಿ ನೋಡಿ ಇದನ್ನ ತೆಗೆದ್ಬಿಟ್ರೆ ಮುಗೀತು. ಇದನ್ನ ತೆಗೆದಿಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಡಿ. ಸ್ವಿಚ್ ಆಫ್ ಅಷ್ಟೇ ಇದು. ಈಗ ಕೆಂಡ ಆಯ್ತಲ್ಲ, ಕೆಂಡ ಆದಾಗ ನಿಮ್ಗೆ ಹೊಗೆ ಬರಲ್ಲ. ನಿಮ್ಗೆ ಯಾವಾಗ ಹೊಗೆ ಬರುತ್ತೆ ಅಂತಂದ್ರೆ ಅರ್ಧ ಸುಟ್ಟಿರುತ್ತಲ್ಲ ನಿಮ್ದು ಬೆಂಕಿ, ಅರ್ಧ ಸುಟ್ಟಿರುತ್ತೆ ಕಟ್ಟಿಗೆ. ಗೊತ್ತಾಯ್ತು. ಸೊ ಆ ಟೈಮ್ ನಲ್ಲಿ ನಿಮ್ಗೆ ಲೈಟ್ ಆಗಿ ಹೊಗೆ ಬರುತ್ತೆ. ಇದನ್ನ ಉಲ್ಟಾ ಮಾಡ್ಬಿಟ್ರೆ ಇದನ್ನ ತಗೊಂಡೋಗಿ ಇದನ್ನ ಉಲ್ಟಾ ಮಾಡಿದ್ರೆ ಮುಗೀತದು. ಒಟ್ಟಲ್ಲಿ ನೀರ್ ಹಾಕ್ಬಾರ್ದಲ್ವಾ ಇದು ರನ್ನಿಂಗ್ ಅಲ್ಲಿ ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಮತ್ತೆ ಇನ್ನೂ ಒಂದು 2 ಪೀಸ್ ಇದನ್ನೆಲ್ಲ ಹಾಕ್ಬಿಟ್ರೆ ನಿಮ್ ಮತ್ತೆ ಹಂಗೆ ಕಂಟಿನ್ಯೂ ಆಗೋಗುತ್ತೆ. ಬಿಸಿ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಂಕಿ ಸ್ಟಾರ್ಟ್ ಆಗೋಗುತ್ತೆ. ಈಗ W1A W1A ಮಾಡಲ್ ಇದು. ಇದಕ್ಕೇನಾಗುತ್ತೆ ನಿಮಗೆ ಇದು ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ. ಸೆಪರೇಟ್ ಸ್ಟ್ಯಾಂಡು ಇದಕ್ಕೆ ಹಾಕಿದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬಹುದು. W2 ನ ಇದು W2 ಮಾಡಲು. ನೀವು ಅದು ನೋಡಿದ್ರಲ್ಲ W1A W1 ಮಾಡಲ್ ನೋಡಿದ್ರಲ್ಲ. ಸೊ ಅದಾದ್ಮೇಲೆ ಇದು ಬರುತ್ತೆ. ಇದಕ್ಕೆ ಸ್ಕ್ವೇರ್ ಸ್ಟ್ಯಾಂಡ್ ಬರುತ್ತೆ. ಓಕೆ, ಸ್ಕ್ವೇರ್ ಸ್ಟ್ಯಾಂಡು. ಆಮೇಲೆ ಇದಕ್ಕೆ ಬೂದಿ ತೆಗೆಯೋದಕ್ಕೆ ಆಸ್ಟ್ರೇ ಬರುತ್ತೆ. ಇದು ಬಂದು ಕಟ್ಟಿಗೆ ಹಾಕ್ಲಿಕ್ಕೆ ನಿಮ್ಗೆ ಇದು ಪ್ಲೇಟ್ ಬರುತ್ತೆ ಅದಕ್ಕೆ. ನೀವು ಅದ್ರಲ್ಲಿ ಏನಾಗುತ್ತೆ ಮೇಲ್ಗಡೆ ನಿಮ್ಗೆ ಪಾತ್ರೆ ಎಲ್ಲ ಇರುತ್ತಲ್ಲ, ಹೌದೌದು, ಪಾತ್ರೆ ಇರೋದ್ರಿಂದ ನೀವು ಇಟ್ಬಿಟ್ಟು ಸುಮ್ಮನೆ ತಳ್ಳಿದ್ರೆ ಆಯ್ತು. ಒಳ್ಳೆ ಆಪ್ಷನ್ ಇದು. ಇದು W3 ಮಾಡಲು. ಇದು ಒಂದು ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ. ಇದರಲ್ಲಿ ಸೆಮಿ ಕಮರ್ಷಿಯಲ್. ಇದು ಒಂದು ನಿಮ್ಗೆ ಸ್ಟ್ಯಾಂಡ್ ಸೆಪರೇಟ್ ಬರುತ್ತೆ. ಸರಿ, ಇದು ಸ್ಟವ್ ಬರುತ್ತೆ, ಪ್ಲೇಟ್ ಬರುತ್ತೆ, ಆಸ್ಟ್ರೇ ಬರುತ್ತೆ. W4 ಇದು ಕಮರ್ಷಿಯಲ್. ಇದು ನೋಡಿ ಇದಕ್ಕೂ ಕೂಡ ಈ ತರ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಸೊ ವೀಕ್ಷಕರೇ ಇದ್ರ ನಿಮ್ಗೆ ಇದು ತೋರಿಸ್ಬೇಕು ನಾನು. ಗೇಜ್, ಇದು ಗೇಜ್ ಇಷ್ಟು ದಪ್ಪ ಇದೆಯಾ ಸರ್? ಹೌದು ಸರ್, ಹೌದು. ಇದು ಗ್ರಿಲ್. ಇದು ನಿಮ್ಗೆ ಬೂದಿ ಇದ್ರಲ್ಲಿ ಕಟ್ಟಿಗೆ ಸುಟ್ಟಿದ್ದು ಬೂದಿ ಇದ್ರಲ್ಲಿ ಬೀಳುತ್ತೆ. ಲಾಸ್ಟ್ ಒಳಗಡೆ ಬಿದ್ದೋಗುತ್ತೆ. ಇಲ್ಲಿ ನಿಮ್ಗೆ ಆಸ್ಟ್ರೇ ಬಂದ್ಬಿಡುತ್ತೆ ನೋಡ್ರಿ. ಬೆಳಿಗ್ಗೆಯಿಂದ ನೀವು ಸಾಯಂಕಾಲದವರೆಗೂ ಮಾಡ್ಕೊಂಡ್ರೆ ನಿಮ್ಗೆ ಈಗ ಇದ್ರಲ್ಲಿ ತುಂಬುತ್ತೆ ನೋಡಿ. ಇಷ್ಟೇ ಬರೋದು ನಮಗೆ. W4 ಆದ್ಮೇಲೆ W8 ಬರುತ್ತೆ. W8. ಇದು W8. ಸ್ಟ್ಯಾಂಡ್ ದೊಡ್ಡ ಸ್ಟ್ಯಾಂಡ್ ಬರುತ್ತೆ. ಇದು ಸ್ಕ್ವೇರ್ ಮಾಡೆಲ್ ಸರ್. ಇದು ಹೊಸದು ಮಾಡಲ್ ಈಗ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದು ಇವಾಗ ದೋಸಾ ತವಾಗಳಿಗೆಲ್ಲ ಬಂದ್ಬಿಟ್ಟು ಇವಾಗ ಒಂದು ಹೋಟೆಲ್ನಲ್ಲಿ ಗ್ಯಾಸ್ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಅಂದ್ರೆ ಒಂದು 40,000 ರೂಪಾಯಿ ಗ್ಯಾಸ್ ನಿಮ್ ಬರೋ ದೋಸಾ ತವಾಗೆ ಹೋಗುತ್ತೆ. ಕರೆಕ್ಟ್. ಯಾಕಂತಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಆನ್ ಇರ್ಬೇಕು. ನಿಮ್ಗೆ ಕಸ್ಟಮರ್ ಇದಾರೆ ಇಲ್ಲ, ದೋಸೆ ಹಾಕ್ತಾ ಇದ್ರೆ ಇಲ್ಲ, ಬಟ್ ಅದು ಹೀಟ್ ಇರ್ಬೇಕು ನಿಮ್ಗೆ. ಹಂಗಾಗ್ಬಿಟ್ಟು ಗ್ಯಾಸ್ ನಿಮ್ಗೆ ಸಿಕ್ಕಾಪಟ್ಟೆ ಹೋಗುತ್ತೆ. ಇದನ್ನ ಬಂದ್ಬಿಟ್ಟು ನಿಮ್ಗೆ ಒಂದು 2.5 ಅಡಿ ಕಟ್ಟಿಗೆ ಹಾಕೋಬಹುದು. ನಿಮ್ಗೆ ಉದ್ದ ಕಟ್ಟಿಗೆಗಳನ್ನ ನೀವು ಫುಲ್ ಎಂಟೈರ್ ಹಂಚು ತವ ನಿಮ್ಗೆ ಬಿಸಿ ಇರುತ್ತೆ. ದೊಡ್ಡದಾಗಿರುತ್ತೆ. ಹೌದು, ಈ ತರ ಲೈಟ್ ಆಗಿ ಸಿಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ರಿ ಎಷ್ಟು ಕಟ್ಟಿಗೆ ಇರುತ್ತೆ. ನಿಮ್ ಕಣ್ಣೆದ್ರಗಡೆ ಎಷ್ಟು ಹಾಕಿದ್ವಿ ನೋಡ್ರಿ. ಅದ್ರಲ್ಲಿ ಬೂದಿ ಎಷ್ಟಿದೆ ನೋಡಿ ಇದ್ರಲ್ಲಿ ಅಲ್ವಾ. ಇನ್ನೂ ಇದೆ, ಇದೆಲ್ಲ ಕೆಂಡ ಇದೆಲ್ಲ ಹೋಗುತ್ತೆ. ಸರ್ ನೆಕ್ಸ್ಟ್ ಯಾವ ಮಾಡೆಲ್ ಇದೆ ಅಂತಂದ್ರೆ ಈಗ W14 ಮಾಡಲ್ ಕೂಡ ಇದೆ. ಏನದು W14 ಮಾಡಲ್ ಬಂದ್ಬಿಟ್ಟು ನಿಮ್ಗೆ ಹೆವಿ ಇವಾಗ ಇಂಡಸ್ಟ್ರಿಯಲ್ ಮಾಡಲ್. ಅದು ನಿಮ್ಗೆಲ್ಲ ಇವಾಗ ಒಂದು 150-200 ಲೀಟರ್ ಆಯಿಲ್ ನಲ್ಲಿ ನೀವು ಫ್ರೈ ಮಾಡ್ಬೇಕು. ಕಾಂಡಿಮೆಂಟ್ಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಿರಿಯಾನಿಗಳು ಒಂದೊಂದ್ಸರಿಗೆ ಒಂದು 100 ಕೆಜಿ 150 ಕೆಜಿ ಬಿರಿಯಾನಿಗಳೆಲ್ಲ ಮಾಡ್ತಾರೆ. ಇಂಥವ್ರಿಗೆಲ್ಲ ಬೇಕಾಗುತ್ತದು. ಸೊ ಅದಕ್ಕೆಲ್ಲ ಬಂದ್ಬಿಟ್ಟು W14 ಅಂತ ಹೇಳಿ ಬರುತ್ತೆ. ಸೊ ಅದು ಹೆವಿ, ತುಂಬಾ ಹೆವಿ ಇದು ಮಾಡಲ್. ಇದೇನ್ ನೋಡ್ತಾ ಇದಿರಲ್ಲ, ಇದೇನಂತ ನೀವು ಕೇಳಲಿಲ್ಲ. ಅದು ಇದಾ? ಯಾವ ಮಾಡೆಲ್ ಇದು? ಒಂದು ನೀವು ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇದು ಒಂದು ಆಯಿಲ್ ನಲ್ಲಿ ವೇಸ್ಟ್ ಆಯಿಲ್ ಇರುತ್ತಲ್ಲ, ಆಯಿಲ್ ನೀವು ಯೂಸ್ ಮಾಡಿದ್ದು ವೇಸ್ಟ್ ಆಯಿಲ್ ಇರುತ್ತಲ್ಲ, ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ಹಾಕೋಬಹುದು. ಇದಕ್ಕೆ ಹಾಕಬಹುದು? ಹೌದು. ಮತ್ತೆ ವುಡ್ ಹಾಕ್ಬೇಕಾ? ವುಡ್ ಇಲ್ಲ, ಏನಿಲ್ಲ, ಬರೀ ಆಯಿಲ್ ಅಷ್ಟೇ, ವೇಸ್ಟ್ ಆಯಿಲ್. ಈಗ ಪ್ರೋಟೋಟೈಪ್ ಮಾಡಿರೋದು ಇದನ್ನ. ಇನ್ನೊಂದು 20 days 1 month ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಮನೆಗೂ ಬರೋಷ್ಟು ಮಾಡ್ಕೊಡ್ತೀರಾ ಇದರಲ್ಲಿ? ಮನೆಗೂ ಮಾಡ್ಕೋಬಹುದು, ಬಟ್ ಇದನ್ನ ಇಂಡಸ್ಟ್ರಿಯಲ್ ಪರ್ಪಸ್ ಅಥವಾ ಕಮರ್ಷಿಯಲ್ ಗೆ ಯೂಸ್ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಅಂತ ಹೇಳ್ತೀರಾ. ಬಾಯ್ಲರ್ಗಳು ಬರುತ್ತೆ ನಿಮ್ಗೆ. ಬಾಯ್ಲರ್ಗಳಿಗೆಲ್ಲ ಫಸ್ಟ್ ಕ್ಲಾಸ್ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಹೌದೌದು. ಸರ್ ಇವಾಗ ಯಾವ್ದಾದ್ರು ಡೆಮೋ ಮಾಡ್ತಾ ಇದೀವಿ ಸರ್. ಈಗ ಡೊಮೆಸ್ಟಿಕ್ ಅಂತೂ ನೋಡಿದ್ರಿ. ಈಗ W8 ಮಾಡಲ್ ಇದು. ಈ ಒಂದು 30, 40, 50 ಕೆಜಿ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ. ಸೊ ಹಂಗೆ ಒಂದು 3-4 ಕಟ್ಟಿಗೆ ಹಚ್ಕೊಂಡಿರ್ತೀರಾ ನೋಡಿ. ಡೀಸೆಲ್ ಎಷ್ಟು ಅಡ್ವಾಂಟೇಜ್ ಅಂತ ನಿಧಾನಾಗಿ ಹತ್ಕೊಳ್ಳೋದು. ಹೌದು ಹೌದು, ಪೆಟ್ರೋಲ್ ಯೂಸ್ ಮಾಡೋದು ಬೇಡ. ಹೌದು. ಆಮೇಲೆ ಇದನ್ನ ಇಟ್ಬಿಟ್ಟು ಒಂದು 2-3 ಕಟ್ಟಿಗೆಗೆ ಸೇಮ್ ಅದೇ ಟೈಪೇನೆ ಸ್ವಲ್ಪ ಇದು ಹಾಕೊಂಡು ಎಣ್ಣೆ ಹಾಕೊಂಡು ಹಚ್ಚಿ. ಇದ್ರ ಬ್ಲೋವರ್ ತುಂಬಾ ದೊಡ್ಡದು ಬರುತ್ತಲ್ವಾ ಸರ್ ಇದು? ಹೌದು ಸರ್. ಕೆಪಾಸಿಟರ್ ಸಹಿತ ಹಾಕ್ಬೇಕು ಇದಕ್ಕೆ. ಹೌದು. ಇದು ಮಾಮೂಲಾಗಿರ್ಬೇಕಾದ್ರೆ ಹೊಗೆ ಹೆಂಗ್ ಬರುತ್ತೆ ನಿಮ್ಗೆ? ಇಷ್ಟೊಂದು ಹೊಗೆ ಬರ್ತಾ ಇದೆ ಮಾಡಿ. ಅವನು ಶುರು ಆಯ್ತಾ? ಈಗ ನಿಧಾನಕ್ಕೆ ಸ್ಟಾರ್ಟ್ ಆಯ್ತು ಈಗ. ಶುರು ಆಯ್ತಲ್ಲ ಸರ್ ಇದು? ಹೌದು ಹೌದು. ನಿಮ್ಗೆ 1 ನಿಮಿಷದಲ್ಲಿ, ಇದು ದೊಡ್ಡ ಸ್ಟವ್ ಅಲ್ಲ, 1 ನಿಮಿಷದಲ್ಲಿ ನಿಮ್ಗೆಲ್ಲ ಹತ್ಕೊಂಡ್ಬಿಡುತ್ತೆ. ಕ್ರೇಜಿ ಫ್ಲೇಮ್ ಅಂದ್ರೆ ಅಲ್ವಾ? ಕೈ ಹಾಕಕ್ಕಾಗಲ್ಲ ಬಿಡಿ ಸರ್ ಇವಾಗ. ಇಲ್ಲ, ಇದು ಮುಟ್ಟೋದಕ್ಕೆ ಇಲ್ಲ, ನೀವು ಕೈ ಹಾಕಕ್ಕೆ ಹತ್ರಕ್ಕೆ ಹೋಗೋದಕ್ಕಾಗಲ್ಲ. ಈ ರೀತಿ ಸ್ಟ್ಯಾಂಡ್ ಬರುತ್ತಲ್ವಾ ಇದಕ್ಕೆ? ಸ್ಟ್ಯಾಂಡ್ ಈ ಟೈಪ್ ಬರುತ್ತೆ ಸರ್. ಇದ್ರ ಮೇಲೆ ದೊಡ್ಡ ಪಾತ್ರೆ
ದೊಡ್ಡ ಪಾತ್ರೆ ಟೆಂಪಲ್ಗೆ ಹೋಟೆಲ್ಗಳಿಗೆ ದೊಡ್ಡದಕ್ಕೆ ನೀವೆಲ್ಲ ಒಂದು 30, 40, 50 kg 60 kg ವರ್ಗು ಅಕ್ಕಿ ಅಕ್ಕಿ ಅಂದ್ರೆ 50 kg ಅಕ್ಕಿ ಅಂತಂದ್ರೆ ಒಂದು 100 ಲೀಟರ್ ನೀರು ಓಕೆ ಓಕೆ ಅಂದ್ರೆ ಒಂದು 150 kg ಅಷ್ಟು ಅಡಿಗೆ ಒಂದ್ಸರಿಗೆ ಮಾಡ್ಕೋಬಹುದು ಇದ್ರೊಳಗಡೆ ಹೌದು ಮಾಡ್ಕೋಬಹುದು. ಸರ್ ಇದು ಆಕ್ಚುಲಿ ಇದನ್ನು ರಿಲೀಸ್ ಮಾಡಿಲ್ಲ. ಓಕೆ ಹೇಳಿದ್ನಲ್ಲ ಆಯಿಲ್ದ ಇದ್ ಮಾಡಿದೀನಿ ಅಂತ ಸಕ್ಸಸ್ ಆಗಿದೆ. ನಾನು ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ಪೈಪ್ ಕನೆಕ್ಷನ್ ಇದಲ್ಲ, ಹೌದು ಈ ಪೈಪ್ ಇರೋದಕ್ಕೆ ಇಂಥದೊಂದು 20 ಲೀಟರ್ ಕ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಇದ್ ಮಾಡಿ ಕನೆಕ್ಟ್ ಮಾಡಿ ಪೈಪ್ ಕೊಟ್ಬಿಟ್ರೆ ಅದಕ್ಕೆ ನಿಮ್ಗೆ ಡ್ರಾಪ್ ಬೈ ಡ್ರಾಪ್ ಗೇಟ್ ವಾಲ್ ಒಂದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇರುತ್ತೆ. ಓಕೆ ಫಸ್ಟ್ ಸ್ಟಾರ್ಟಿಂಗ್ ಹೆಂಗ್ ಬೀಳುತ್ತೆ ಅಂತಂದ್ರೆ ಒಂದಿಷ್ಟು ಆಯ್ತು ಅನ್ಕೊಳ್ರಿ, ಇಷ್ಟು ಬಿದ್ದಿದೆ, ಹೌದು ಇಷ್ಟು ಬಿದ್ದಿದ್ರೆ ಅದರಲ್ಲಿ ಸ್ವಲ್ಪ ಡೀಸೆಲ್ ಹಾಕೊಂಬಿಡಿ ಸ್ಟಾರ್ಟಿಂಗ್ ಅಲ್ಲಿ, ಯಾಕಂದ್ರೆ ಬೇಗ ಹತ್ಕೊಳ್ಳುತ್ತೆ ಅಂತೇಳಿ ಅಷ್ಟೇ. ಹೆಂಗ್ ಹಚ್ತಾರೆ ಇದಕ್ಕೆ, ಅದು ಹತ್ಕೋಬೇಕು ಅಂತಂದ್ರೆ ಬೆಂಕಿ ಹಚ್ಬೇಕಲ್ಲ, ಹೌದು ಕಟ್ಟಿಗೆ ಅಂತ ಯೂಸ್ ಮಾಡಂಗಿಲ್ಲ. ಹೌದು ಸೊ ಇಂಥದ್ದು ವೇಸ್ಟ್ ಪೇಪರ್ ತಗೊಂಡ್ಬಿಟ್ಟು ಆಯಿಲ್ ಶುರು ಮಾಡಿದ್ರಿ ಹಂಗಾದ್ರೆ ಫೈನಲಿ ನೋಡಿ ಸರ್, ಈಗ ಹಚ್ಚಿದಿಲ್ಲ ನಿಮ್ ಕಣ್ಣ ಎದುರುಗಡೆನೆ. ಈಗ ಆಯಿಲ್ ಬಿಸಿ ಆಗ್ತಾ ಇದೆ. ಒಂದ್ಸರಿ ಆಯಿಲ್ ಬಿಸಿ ಆದಂಗು ಅದ್ರದ್ದು ಗ್ಯಾಸಿಫಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮ್ಗೆ. ಓಕೆ ಓಕೆ ಇವಾಗ ಇದೆಲ್ಲ ಗ್ಯಾಸ್ ಫ್ಲೇಮ್ ಇದು ನಿಮ್ಗೆ ಏನ್ ಬರ್ತಾ ಇದೆಲ್ಲ ಅದೆಲ್ಲ ಗ್ಯಾಸ್ ಫ್ಲೇಮ್. ಅದು ನಿಮ್ಗೆ ಇದರಿಂದ ಏರ್ ಬರುತ್ತೆ, ಗ್ಯಾಸಿಫಿಕೇಶನ್ ಪ್ರಾಸೆಸ್ ಆಗುತ್ತೆ. ಇಲ್ಲಾಂದ್ರೆ ಅದು ತೆಗೆದ್ರೆ ಎಷ್ಟು ನಿಮ್ಗೆ ಹೊಗೆ ಬರ್ಬೇಕಲ್ಲ ನಿಮ್ಗೆ. ಇಲ್ಲಿ ನೋಡ್ರಿ ಎಲ್ಲಿದೆ ಹೊಗೆ, ಹೊಗೆನೇ ಇಲ್ಲ. ಆಮೇಲೆ ಇದು ಬೂದಿನೂ ಇಲ್ಲ ಅಲ್ವಾ ಇದಕ್ಕೆ? ಬೂದಿ ಬರೋದಲ್ಲ, ನೀವು ಕಟ್ಟಿಗೆ ಹಾಕಿರೋ ಬೂದಿ ಬರುತ್ತೆ. ಅದೇ ಹೇಳಿದ್ದು ಬೂದಿ ಅನ್ನೋ ಸೀನೇ ಇಲ್ಲ ಇದ್ರಲ್ಲಿ. ಇದು ಆಯಿಲ್ ಸುಟ್ರೆ ಮುಗೀತು ಅಷ್ಟೇನೆ. ಈಗ ನೋಡ್ರಿ ಹೀಟ್ ಅವಾಗ್ಲೇ ಎಷ್ಟು ಬರ್ತಾ ಇತ್ತು, ಇವಾಗ ಈಗ ಮುಟ್ ನೋಡ್ರಿ ಈಗ ಕೈ ಹಾಕಕ್ಕೂ ಆಗಲ್ಲ ಬಿಡಿ ಸರ್ ಇದು. ಇದು ದೊಡ್ಡದು ಇದು. ಸೊ ಹಿಂಗೆ ಉರಿತಾ ಇರುತ್ತೆ ದೋಸೆ ಗೀಸೆ ಹಾಕ್ಬಿಟ್ರಲ್ಲ. ಹೌದು ಸರ್, ಇದೀಗ ನಿಮ್ ನೋಡ್ರಿ ಬೆಳಗ್ಗೆ ಸಾಯಂಕಾಲದವರೆಗೂ ನಿಮ್ಗೆ ಹೀಟ್ ಅಲ್ಲಿ ಮೋಟ್ರಲ್ಲಿ ಎಷ್ಟು ಕಡಿಮೆ ಮಾಡ್ಕೊತೀರೋ ಮಾಡ್ಕೊಂಡು ಹಿಂಗ್ ಮಾಡಿದಿರ ಅಂತಂದ್ರೆ ನಿಮ್ಗೆ ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಗೆ ಉರಿ ಕಮ್ಮಿ ಆಗುತ್ತೆ, ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಇರುತ್ತೆ. ಓಕೆ ಓಕೆ ನೀವು ಇದು ಹೆಚ್ಚಿಗೆ ಮಾಡಿದ್ರಿ ಅನ್ಕೊಡ್ರಿ, ನಿಮ್ಗೆ ಯಾವ್ದಾದ್ರು ಇವಾಗ ಕಸ್ಟಮರ್ ಬಂದಾಗ ಹೆಚ್ಚಿಗೆ ಮಾಡ್ಬೇಕು ಅಂತಂದ್ರೆ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಹೀಟ್ ಮತ್ತೆ ರೈಸ್ ಮಾಡ್ಕೋಬಹುದು. ಈಗಾಗಲೇ ದೊಡ್ಡದೆಲ್ಲ ಹಚ್ಚಿ ತೋರಿಸ್ಬಿಟ್ರಿ. ಹೌದು, ಇವಾಗ ಸೆಮಿ ಕಮರ್ಷಿಯಲ್ W3 ಅಂತ ಹೇಳಿ ಇದಾವೆ, W4 ಮಾಡಲಿ, ಇದು ಪ್ರಾಪರ್ ಕಮರ್ಷಿಯಲ್. ಇದು ಸೆಮಿ ಕಮರ್ಷಿಯಲ್ ಎರಡು ಆನ್ ಮಾಡ್ಬಿಡ್ತೀರಾ? ಒಂದ್ಸರಿ ಇದು ಆಗ್ತಿದ್ದಂಗೆ ಚಿಕ್ಕದ ಹಚ್ಕೊಳ್ಳೋದಕ್ಕೆ ಏನ್ ಬೇಕು, ಚಿಕ್ಕ ಅಡಿಗೆ ಬೇಕು. ಫ್ಲೋರ್ ಇಟ್ಟಿ ಲೈನ್ ಓಕೆ ಬೆಂಕಿ ಇದು ಹೊಗೆ ಬರ್ತಾ ಇದೆ. ಇದು ಮಾಮೂಲು ಒಲೆನಲ್ಲಿ ಇದೇ ರೀತಿ. ಕರೆಕ್ಟ್. ನೋಡಿ ಸರ್ ಇವಾಗ ಸರ್ ನೋಡಿದ್ರಲ್ಲ ಹಚ್ಚೋದಕ್ಕೆ ಎಷ್ಟು ತಗೊಂಡ, ನಾನ್ ತಗೊಂಡಿದ್ದು ಒಂದು 20 ಸೆಕೆಂಡ್ ಅಷ್ಟೇ. ಹೌದೌದು ಬೇಡ ಫಸ್ಟ್ ಟೈಮ್ ಹಚ್ಬೇಕಾದ್ರೆ 1 ನಿಮಿಷ ತಗೊಳ್ತಾರೆ ಅನ್ಕೊಡ್ರಿ. ಇದು ನೋಡ್ರಿ ಇದೆಲ್ಲ ಏನಿದು ಇಲ್ಲೆಲ್ಲ ಸರ್, ಇದೆಲ್ಲ ನೀವು ಕಟ್ಟಿಗೆ ಜೊತೆನಲ್ಲಿ ನೀವು ಬೇಕಾದ್ರೆ ಇದೆಲ್ಲ ಬ್ರಿಕೆಟ್ಸ್ ಅಂತಾರೆ ಇದಕ್ಕೆ. ಇದು ಬ್ರಿಕೆಟ್. ಇದು ಇದೇನಂತಂದ್ರೆ ನಿಮಗೆ ವುಡ್ ಇಂದು ಸಾಮೇಲೆಲ್ಲ ವುಡ್ ವೇಸ್ಟ್ ಬರುತ್ತಲ್ಲ, ಅದನ್ನಲ್ಲಿ ಒಂದು ಶೇಪ್ ಮಾಡ್ಬಿಟ್ಟು ಬ್ರಿಕೆಟ್ಸ್ ಮಾಡಿರ್ತಾರೆ. ಸೊ ಅದನ್ನ ಕೂಡ ಹಾಕೋಬಹುದು ಬೇಕಾದ್ರೆ. ನೋಡಿ ಇದನ್ನ ಹಾಕ್ತೀನಿ. ಈ ಕೆಟ್ಟಿದ್ ಕೊಬ್ಬರಿ ಇದೆ, ತೆಂಗಿ ಚಿಪ್ಗಳೆಲ್ಲ ಸಿಗುತ್ತೆ ಹೋಟ್ಲುಗಳೆಲ್ಲ ಕಮ್ಮಿ ಇಲ್ಲ. ಚಟ್ನಿ ಗಿಟ್ನಿ ಮಾಡಿದ್ದು ಇದೆಲ್ಲ ಸಿಗತ್ತಲ್ಲ, ಸುಮ್ನೆ 1-2 ಪೀಸ್ ಮಾಡೋದು, ಪುಡಿ ಮಾಡೋದು, ಹಾಕ್ಬಿಡೋದು ಅಷ್ಟೇನೆ. ಇದು ಕೊಬ್ಬರಿ ನೋಡಿ, ಇದೆಲ್ಲ ಆಯಿಲ್ ಕಂಟೆಂಟ್. ಇದು ನಿಮ್ಗೆ ತುಂಬಾ ಹೊತ್ತು ಉರಿಯುತ್ತೆ, ತುಂಬಾ ಚೆನ್ನಾಗಿ ಹೀಟು ಆಗುತ್ತೆ, ಸಿಕ್ಕಾಪಟ್ಟೆ ಹೀಟು ಬರುತ್ತೆ ಅದಕ್ಕೆ. ಒಳ್ಳೆ ಐಡಿಯಾ ಸರ್ ಇದು. ನೋಡ್ಬೋದು ವೀಕ್ಷಕರೇ, ರೂಫ್ ಲೆವೆಲ್ ವರೆಗೆ ಫ್ಲೇಮ್ ಬೇಕರ್ತಾ ಇದೆ. ನಾನ್ ನಿಮ್ಗೆ ಇಷ್ಟ ತೋರಿಸಿದ್ದು ಮಿನಿಮಮ್ ಅಲ್ಲಿ. ಇಲ್ಲಿ ನೋಡಿ ಹೆವಿ ಬೇಕಾದ್ರೆ ಬರುತ್ತೆ. ಇಲ್ಲಿ ಆಲ್ರೆಡಿ ಆರ್ತಾ ಇದೆಯಲ್ಲ ಸರ್, ರೂಫ್ ಲೆವೆಲ್ ವರೆಗೆ ಹೋಗ್ತಾ ಇದೆ ಸರ್. ಡೆಮೋ ಎಲ್ಲ ನೋಡ್ಕೊಂಡ್ ಬಂದ್ವಿ. ನೀವು ಇದೆಲ್ಲ ಕನೆಕ್ಟ್ ಮಾಡಿದಿರಲ್ಲ, ಒಂದ್ ವೇಳೆ ಕರೆಂಟ್ ಹೋಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೋದು ಸರ್? ಇದರಲ್ಲಿ ನಿಮಗೆ ಮನೆ ಮಾಡ್ಲಿಂದ, ಡೊಮೆಸ್ಟಿಕ್ ಮಾಡ್ಲಿಂದ ಹಿಡಿದು ಸೆಮಿ ಕಮರ್ಷಿಯಲ್ವರೆಗೂ ನಮ್ಮ ಕಡೆ ಒಂದು ಮಿನಿ UPS ಅಂತ ಹೇಳಿ ಮಾಡಿದೀವಿ, ಲಿಥಿಯಂ ಅಯಾನ್ ಬ್ಯಾಟರಿ. ಸರಿ, ನೀವು ಇದು ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡಿ, ಇದೊಂದ್ಸರಿ ಚಾರ್ಜ್ ಮಾಡ್ಕೊಂಡು ನೀವು ಅದನ್ನ 1.5 ಗಂಟೆ 2 ಗಂಟೆ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 4 ರಿಂದ 5 ತಾಸು ಬರುತ್ತೆ. ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ ಪಾಯಿಂಟ್ ಇದೆ, ಇನ್ನೊಂದ್ ಕಡೆ ಇದು ನಿಮ್ಗೆ ಮೇಲ್ ಪಿನ್ ಇರುತ್ತೆ, ನಿಮ್ಗೆ ಬ್ಲೋವರ್ ಇರುತ್ತೆ. ಬ್ಲೋವರ್ ಇದು ನಿಮ್ಗೆ ಮನೆ ಮಾಡ್ಲಿಕ್ಕೆ ಸೆಪರೇಟ್ ಇರುತ್ತೆ. ಆಮೇಲೆ ಸೆಮಿ ಕಮರ್ಷಿಯಲ್ಗೆ ಅದು RPM ಸ್ಪೀಡ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಯಾರು ಯೂಸ್ ಆಗುತ್ತೆ ಅಂತಂದ್ರೆ, ಇವಾಗ ಹಳ್ಳಿಗಳಲ್ಲಿ ಇರ್ತಾರೆ, ಗುಡ್ಡ ಪ್ರದೇಶದಲ್ಲಿ ಇರ್ತಾರೆ, ಅವರಿಗೆ ಕರೆಂಟ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಬಟ್ ಸ್ಟ್ರೀಟ್ ಫುಡ್ ಅವ್ರು ಇರ್ತಾರೆ, ಸ್ಟ್ರೀಟ್ ಫುಡ್ ಅವರಿಗೆ ಪಾಪ ಕರೆಂಟ್ ಇರಲ್ಲ. ಅವ್ರಿಗೆ ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10-11 ಗಂಟೆವರೆಗೂ ಅವ್ರು ಬಿಸ್ನೆಸ್ ಮಾಡಬೇಕು, ಅವ್ರ ಹತ್ರ ಕರೆಂಟ್ ಇರಲ್ಲ, ಏನ್ ಮಾಡ್ಬೇಕು ಅವರು? ಸೊ ಅಂತ ಟೈಮ್ನಲ್ಲಿ ಇಂಥದ್ದು ಇಟ್ಕೊಂಡ್ರು ಅಂತಂದ್ರೆ ಮನೇಲಿ ಚಾರ್ಜ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆರಾಮಾಗಿ ಒಂದ್ಸರಿ ಹಾಕೊಂಡಿದ್ದಾರೆ ಅಂದ್ರೆ ರಾತ್ರಿ ಒಂದು 10 ಗಂಟೆ 11 ಗಂಟೆವರೆಗೂ ಅವ್ರು ಆರಾಮಾಗಿ
ಇದರಲ್ಲಿ ರನ್ ಮಾಡ್ಕೋಬಹುದು. ಸಪರೇಟ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಹೌದೌದು. ಈ ಜೊತೆ ಮಾಮೂಲು ಓಲೆ ಜೊತೆನಲ್ಲಿ ಬ್ಲೋವರ್ ಬರುತ್ತೆ, ಕರೆಂಟ್ಗೆ ಹಾಕೊಳ್ಳೋದು ಅಡಾಪ್ಟರ್ ಬರುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿ ಇದು ಪಿನ್ ಇದೆ ಅಲ್ಲ, ಜಸ್ಟ್ ಕನೆಕ್ಟರ್ದು ತಗೊಂಡ್ಬಿಟ್ಟು ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಸ್ವಿಚ್ ಇದೆ. ಸ್ವಿಚ್ ಇಲ್ಲಿ ಕಂಟ್ರೋಲ್ ಮಾಡಿ. ಹೌದು, ಕೊಡಿ ಸರ್ ಇಲ್ಲಿ ನೋಡಿ ನೋಡಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ರನ್ ಆಯ್ತು. ನಾವು ಯಾವುದೇ ಪವರ್ ಕನೆಕ್ಷನ್ಸ್ ಅನ್ನು ಇಲ್ಲೂ ಕೊಟ್ಟಿಲ್ಲ, ಆಲ್ರೆಡಿ ನಡೀತಾ ಇದೆ. ಬೇಕಾದ್ರೆ ಇನ್ನೂ ಕೂಡ ಜಾಸ್ತಿ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಹೆಂಗ್ ಓಡ್ತಾ ಇದೆ ಅಂತ ಹೇಳ್ಬೋದು. ಮೈಕಿಗೆ ಹಿಡಿದು ತೋರಿಸ್ತೀನಿ, ಸೌಂಡ್ ಕೇಳಿಸ್ತಾ ಇರುತ್ತೆ. ಇವಾಗ ಫೈನಲ್ ಆಗಿ ಬರುವಂತದ್ದು ಲೈಕ್ ಬೆಲೆಗಳು ಅಂತ ಬಂದಾಗ ನಿಮ್ಮ ಹತ್ರ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಬೆಲೆ ಸ್ಟಾರ್ಟ್ ಆಗುತ್ತೆ ನಮ್ಗೆ 5,500 ಸ್ಟಾರ್ಟ್ ಆಗುತ್ತೆ, 5,500 ಸ್ಟಾರ್ಟ್ ಆಗುತ್ತೆ. ಅದು ಬೇರೆ ಬೇರೆ ರೇಂಜಿಗೆ ಬೇರೆ ಬೇರೆ ಇದಿದೆ, ಕೆಲವೆಲ್ಲ ಕಸ್ಟಮೈಸ್ ಕೂಡ ಇರುತ್ತೆ. ಸೊ ಹಂಗಾಗ್ಬಿಟ್ಟು ವೇರಿ ಆಗುತ್ತೆ. ಸೊ ಅದನ್ನ ನಮ್ಗೆ ಇವಾಗ ಹೊಸ ಮಾಡಲ್ಗಳು ಕೂಡ ಬರ್ತಾ ಇದೆ. ಹಂಗಾಗ್ಬಿಟ್ಟು ಜನರಿಗೆ ಇವಾಗ ಎಷ್ಟು ಮಾಡಲ್ ತೋರಿಸಿದೀವಿ, ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಏನೋ ನೋಡ್ಕೊಂಡ್ಬಿಟ್ಟು ಅವ್ರು ನಮ್ಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಕ್ಲೀನ್ ಆಗಿ ಗೈಡ್ ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ನಾವು ಕೇಳ್ಕೊಂಡು ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತ ನಾವು ಗೈಡ್ ಮಾಡ್ತೀವಿ. ಆಮೇಲೆ ಇನ್ನೊಂದು, ಇದು ಕ್ಯಾಸ್ಟೆಡ್ ಐರನ್ ತುಂಬಾ ವೇಟ್ ಇರೋದ್ರಿಂದ ಶಿಪ್ಪಿಂಗ್ ಎಲ್ಲ ಯಾವ ತರ ಮಾಡ್ತಾರೆ? ನಮ್ದು ಆಲ್ ಓವರ್ ಇಂಡಿಯಾ ಹೋಗುತ್ತೆ. ನಮ್ದು ಏರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಮ್ಗೆ ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ಇಂದ ನಮ್ಗೆ ಗುಡ್ಡಗಾಡು ಪ್ರದೇಶಕ್ಕೆಲ್ಲ ಹೋಗುತ್ತೆ. ನಮ್ಗೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತಾ ಇದೆ. ಹೌದು. ಏರ್ ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ನಮ್ಗೆ ನೆಟ್ವರ್ಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ನಮ್ದು ಅವ್ರು ಬಂದ್ಬಿಟ್ಟು ಒಂದ್ಸರಿಗೆ ಹಾಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಎಲ್ಲೆಲ್ಲಿ ಡಿಸ್ಪ್ಯಾಚ್ ಮಾಡ್ಬೇಕು ಅವ್ರು ಸೆಂಟ್ರಲೈಸ್ ಅಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾರೆ ಅವರೆಲ್ಲ. ಫೈನಲ್ ಆಗಿ ಕೇಳುವಂತದ್ದು, ಯಾರಾದ್ರೂ ವಿಡಿಯೋ ನೋಡ್ತಿರೋರು ನಾವು ಇದನ್ನ ರೀಸೇಲ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟರ್ಶಿಪ್ ಬೇಕು ಅಂತಂದ್ರೆ ಅದು ಕೊಡ್ತೀರಾ ನೀವು? ಓಕೆ, ಈಗ ಆಲ್ರೆಡಿ ಒಂದು 100 ಮೇಲೆ ಅಪ್ಲಿಕೇಶನ್ಸ್ ಬಂದಿದೆ ಆಲ್ರೆಡಿ ಆಲ್ ಓವರ್ ಕರ್ನಾಟಕ. ಇವಾಗೆಲ್ಲ ಪೂರ್ತಿ ಇಲ್ಲಿವರೆಗೂ ಕೊಟ್ಟಿಲ್ಲ, ಯಾಕಂತಂದ್ರೆ ಪೂರ್ತಿ ಈಗ ನಮ್ದೇ ಹಬ್ ಇದೆ. ಇವಾಗ ಬೆಂಗಳೂರಿನಲ್ಲಿ ಒಂದಿದೆ, ಧಾರವಾಡದಲ್ಲಿ ಒಂದಿದೆ, ಹಾಸ್ಪಿಟಲ್ ಒಂದಿದೆ, ಬಳ್ಳಾರಿಲಿ ಒಂದಿದೆ, ಮಂಗಳೂರಲ್ಲಿ ಒಂದು ಬರ್ತಾ ಇದೆ. ಸೊ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಪೂರ್ತಿ ನಮ್ದೇ ಹಬ್ ಮಾಡಿದೀವಿ. ಏನಕ್ಕೆ ಅಂತಂದ್ರೆ ಕೋಸ್ಟಲ್ ಕರ್ನಾಟಕ ಬಂದು ಮಂಗಳೂರು ಆಪರೇಟ್ ಮಾಡುತ್ತೆ, ಕಿತ್ತೂರು ಕರ್ನಾಟಕ ಬಂದು ನಮ್ದು ಧಾರವಾಡಿಂದ ಮಾಡೋದು. ಈಗ ಬಳ್ಳಾರಿ ಹೊಸಪೇಟೆಯಿಂದ ಬಂದ್ಬಿಟ್ಟು ನಮ್ದು ನಾರ್ತ್ ಕರ್ನಾಟಕ ಮಾಡ್ತೀವಿ. ಇದು ಬೆಂಗಳೂರು ಬಂದ್ಬಿಟ್ಟು ಸೆಂಟ್ರಲೈಸ್ಡ್, ಇಲ್ಲಿಂದ ಎಲ್ಲ ಕಡೆಗೂ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಗೂ ಹೋಗುತ್ತೆ. ಇವ್ರಿಗೆ ಕೂಡ ನಾವು ಸಪೋರ್ಟ್ ಮಾಡ್ಕೊತೀವಿ. ಈಗ ಧಾರವಾಡದಿಂದ ಬಂದ್ಬಿಟ್ಟು ಇವಾಗ ಇವರು ಮಮತಾ ಮೇಡಮ್ ಅಂತೇಳಿ ಇವರು. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಸೊ ಮಮತಾ ಮೇಡಮ್ ಅವರು ಧಾರವಾಡ ಕಡೆ ಎಲ್ಲ ಧಾರವಾಡದೆಲ್ಲ ಪೂರ್ತಿ ಆ ಬ್ರಾಂಚ್ ನ ಇನ್ಚಾರ್ಜ್ ಎಲ್ಲ ಇವರೇ ನೋಡ್ಕೊಡೋದೆಲ್ಲ ಪೂರ್ತಿ. ಅಲ್ಲಿಂದ ಆಲ್ ಓವರ್ ನಾರ್ತ್ ಕರ್ನಾಟಕ ಆಗ್ಲಿ ಅಥವಾ ನಮ್ ಕಿತ್ತೂರು ಕರ್ನಾಟಕ ಎಲ್ಲಿದೆ ಎಲ್ಲ ಪೂರ್ತಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ ಫ್ಯಾಕ್ಟ್ರಿಗಳಿಗೆಲ್ಲ ತುಂಬಾ ಕೊಟ್ಟಿದ್ದಾರೆ. ನೀವು ಹೇಳಿದ್ರೆ ಆಲ್ರೆಡಿ 100 ಅಪ್ಲಿಕೇಶನ್. ಹೌದು. ಇನ್ನ ತಗೊಂತಾ ಇದ್ದೀರಾ? ಯಾವಾಗಿಂದ ಡಿಸ್ಟ್ರಿಬ್ಯೂಷನ್ಶಿಪ್ ಕೊಡ್ತಾ ಇದ್ದೀವಿ? ಈಗ ನವೆಂಬರ್ ಆದ್ಮೇಲೆ ಡಿಸೆಂಬರ್ ಇಂದ ನಾವೆಲ್ಲ ಪೂರ್ತಿ ಒಂದೊಂದು ಕನ್ಸಿಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ತಾಲೂಕಾ ವೈಸು ಎಲ್ಲರಿಗೂ ನಾವು ಕೊಡ್ಬೇಕು. ತಾಲೂಕಿಗೆ ಅಂತಂದ್ರೆ ಆ ತಾಲೂಕ, ಆ ವಿಲೇಜಸ್, ಆ ಪಂಚಾಯತ್ಗಳು ಎಲ್ಲರೂ ಬಂದ್ಬಿಟ್ಟು ಅಲ್ಲಿಂದಾನೇ ತಗೊಂಡು ಹೋಗ್ತಾರೆ. ಸೊ ಒಬ್ರಿಗೆ ಪಾಯಿಂಟ್, ಒಬ್ರು ಕೊಟ್ಟ ಮೇಲೆ ಹೌದೌದು. ಮೋರ್ ಓವರ್ ನನಗೆ ಬಹಳ ಕಾಲ್ಸ್ ಬರ್ತಾ ಇರುತ್ತೆ ಆ ಪರ್ಟಿಕ್ಯುಲರ್ ಏರಿಯಾದಿಂದ. ಬಂದಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ಅಲ್ಲೇ ಗೈಡ್ ಮಾಡ್ತೀವಿ. ಸೊ ಆ ಬಿಸ್ನೆಸ್ ಅವ್ರಿಗೆ ಸಿಗುತ್ತೆ, ಅವ್ರದ್ದು ಮಾರ್ಕೆಟ್ ಮಾಡ್ತಾರೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ನಿಮ್ಮಂತದ್ದೆಲ್ಲ ಪೂರ್ತಿ ಅವರು ಇದು ಮಾಡ್ಕೊಂಡು ಸೊ ಅಲ್ಲಿ ಎಕ್ಸ್ಪಾಂಡ್ ಆಗುತ್ತೆ ಬಿಸ್ನೆಸ್. ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ ಸ್ಟೋರೀಸ್ ಎಲ್ಲ ನೋಡಿರ್ತಾರೆ, ಬಟ್ ಎಲ್ಲಿ ಸಿಗುತ್ತೆ, ಯಾರು ಮಾಡ್ತಾರೆ ಏನು ಗೊತ್ತಿರಲ್ಲ. ಸೊ ಅಂತವ್ರಿಗೆಲ್ಲ ನಾವು ಮೀಡಿಯಾ ಸಪೋರ್ಟ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಇಲ್ಲಿನ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಯಾರಾದ್ರೂ ಬರ್ಬೇಕು, ಓಕೆ, ನೋಡಿ ತಗೊಂಡು ಹೋಗ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು? ಓಕೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಅಂತೇಳಿ ಕನಕಪುರ ರೋಡ್ ನಲ್ಲಿ, ಮೆಟ್ರೋ ಸ್ಟೇಷನ್ ಡೋರ್ಗೆ ಆಪೋಸಿಟ್ ಅಲ್ಲಿ ಇದೆ ಆಫೀಸ್ ನಂದು. ಎದುರುಗಡೆನೇ ಇದೆ. ಬಿ ಸೈಡ್ ಇಳ್ಕೊಂಡ್ರೆ ಆಲ್ಮೋಸ್ಟ್ ನನ್ನ ಡೋರು ಮೆಟ್ರೋ ಸ್ಟೇಷನ್ ಡೋರು ಎದುರ ಬದ್ರನೇ ಇರುತ್ತೆ. ಆಮೇಲೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಕೆಳಗಡೆನೆ ಬಸ್ ಸ್ಟ್ಯಾಂಡ್ ಇದೆ. ಈ ಬಸ್ ಅಲ್ಲಿ ಬರೋರು ಇರ್ತಾರೆ ಕೆಲವರು, ಬಸ್ ಅಲ್ಲಿ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಈ ಮೆಟ್ರೋ ಅಲ್ಲಿ ಬರೋರು ಆಲ್ ಓವರ್ ಬ್ಯಾಂಗ್ಳೂರಿಂದ ಎಲ್ಲಿಂದ ಬಂದ್ರು 1 ಅವರ್ ಒಳಗಡೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿ. ಇಲ್ಲಿಂದ ನೈಸ್ ರೋಡ್ ಬರೀ 200 ಮೀಟರ್. ಈ ಕಡೆ ತಮಿಳ್ನಾಡಿಂದ ಬರ್ತಾರೆ, ಈ ಕಡೆ ತುಮಕೂರು ಸೈಡ್, ಚಿತ್ರದುರ್ಗ ಸೈಡ್ ಇಂದ ಬರೋರ್ತಾರೆ, ಏರ್ಪೋರ್ಟ್ ರೋಡ್ ಇಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಇವರು ಇಲ್ಲಿಂದ ನೈಸ್ ರೋಡ್ ಅಲ್ಲಿ ಬಂದ್ಬಿಟ್ಟು ನೈಸ್ ರೋಡ್ ಅಲ್ಲಿ ಇಳಿದ್ಬಿಟ್ಟು ಟುವರ್ಡ್ಸ್ ಬ್ಯಾಂಗ್ಳೂರ್ ತಗೊಂಡ್ರೆ ನಮ್ ಕನಕಪುರ ರೋಡ್ ನಲ್ಲಿ ಫಸ್ಟ್ ಮೆಟ್ರೋ ಸ್ಟೇಷನ್ ಏನ್ ಬರುತ್ತೆ, ಪಿಲ್ಲರ್ ನಂಬರ್ 307 ಇಲ್ಲ ಶೋರೂಮ್ ಇರುತ್ತೆ. ಟೈಮಿಂಗ್ಸ್ ಏನ್ ಸರ್ ಇಲ್ಲಿ? ಟೈಮಿಂಗ್ಸ್ 10 ಗಂಟೆಯಿಂದ 6 ಗಂಟೆವರೆಗೂ. 6 ಗಂಟೆವರೆಗೂ. ಸಂಡೇಸ್ ಏನಾದ್ರು ಇರ್ತೀರಾ? ಸಂಡೇಸ್ ನಾರ್ಮಲಿ ಕ್ಲೋಸ್ ಇರುತ್ತೆ, ಬಟ್ ಅವ್ರು ಬರೋರು ಏನಾದ್ರು ಫೋನ್ ಮಾಡ್ಕೊಂಡು ಬಂದ್ರೆ ನಾವು ಎಂಟರ್ಟೈನ್ ಮಾಡ್ತೀರಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಿಮ್ಗೆ ಪರಂಪರಾ ಇಂಡಿಯಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ನಿಮ್ಗೆ ಲೊಕೇಶನ್ಸ್ ಇರ್ಬೋದು, ಇವ್ರ ವಾಟ್ಸ್ಆಪ್ ನಂಬರ್, ಪೇಮೆಂಟ್ ನಂಬರ್, ಆರಾಮಾಗಿ ಪೇಮೆಂಟ್ ಮಾಡಬಹುದು. ಪ್ರೀಪೇಡ್ ಪೇಮೆಂಟ್ ಮಾಡ್ಬೇಕಲ್ಲ, ಆರಾಮಾಗಿ ಪೇಮೆಂಟ್ ಮಾಡಬಹುದು. ಇವರನ್ನ ನೀವು ನೆಟ್ ಅಲ್ಲಿ ನೋಡಬಹುದು. ಅನೇಕ ಕಡೆ ವಿಡಿಯೋಸ್ಗಳಿದೆ. ತುಂಬಾ ಗೊತ್ತಿರುವಂತ ಚಿರಪರಿಚಿತವಾಗಿರುವಂತ ಸರ್ ಚಿದಾನಂದ್ ಸರ್. ಸೊ ಆದ್ರಿಂದ ಪೇಮೆಂಟ್ ಮಾಡೋದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ವೀಕ್ಷಕರೇ. ಅಲ್ಲಿಂದ ನೀವು ಆರ್ಡರ್ ಮಾಡಬಹುದು, ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಗಳನ್ನ ತರಿಸ್ಕೊಂಡು. 6 ವರ್ಷದಿಂದ 7 ವರ್ಷ ಆಗ್ತಾ ಬಂತು. ಈಗ
ಇಲ್ಲಿವರೆಗೂ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ಸ್ ಇಲ್ಲ ಇದ್ರೆ ಕಂಪ್ಲೇಂಟ್ ಇಲ್ಲ. ತುಂಬಾ ಜನ ಎಲ್ಲರೂ ಎಂಜಾಯ್ ಮಾಡಿದ್ರೆ ಇಲ್ಲಿವರೆಗೂ ಯೂಸ್ ಮಾಡ್ತಾ ಇದಾರೆ. ಬ್ಲೋವರ್ ಎಲ್ಲ ಕೆಟ್ಟೋದ್ರೆ ಮತ್ತೆ ಕೊಡ್ತೀರಾ? ಸಿಗುತ್ತೆ ಸರ್, ನಮ್ಮ ಹತ್ರ ನಿಮ್ಮ ಹತ್ರನೇ options ಸಿಗುತ್ತೆ. ಇದೆ. ಹೌದು, ನಮ್ಗೆ ಅಲ್ಲಿಂದ ಅವರು ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ನಿಮ್ಗೆ ಇದ್ರಲ್ಲಿ ಕಳಿಸ್ಬಿಡ್ತೀವಿ, ಪೋಸ್ಟಲ್ ಅಲ್ಲಿ ಸೀದಾ ಮನೆಗೆ ಬಂದು ಮುಟ್ಟುತ್ತೆ. ಇವಾಗ ಮನೆಗೆ ನೀವು ಪ್ರಾಡಕ್ಟ್ ಮುಟ್ಸೋದಾದ್ರೆ ಬೆಂಗಳೂರು ಆದ್ರೆ ಬಿಡಿ ಒಂದ್ ದಿನದಲ್ಲೇ ಮುಗಿಸ್ಬಿಡ್ಬೋದು. ಔಟ್ ಆಫ್ ಬೆಂಗಳೂರು ಎಷ್ಟು ದಿನ ಆಗುತ್ತೆ ಮುಟ್ಸೋದು? ಸರ್ ನಮ್ದು ವೀಕ್ಲಿ ಒಂದ್ಸರಿ ಇರುತ್ತೆ, ಫ್ರೈಡೆ ಅಥವಾ ಸ್ಯಾಟರ್ಡೆ ನಮ್ದು ಶಿಪ್ಪಿಂಗ್ ಇರುತ್ತೆ. ಓಕೆ. ಸೊ ಏನಾಗುತ್ತೆ, 1 ವೀಕಲ್ಲಿ ಎಷ್ಟು ಇದಾಗಿರುತ್ತೆ ಬುಕಿಂಗ್ ಆಗಿರುತ್ತೆ, ಸೊ ಅಷ್ಟನ್ನ ನಾವು ಒಂದ್ಸರಿಗೆ ಒಂದು 200-300 ಬಂದ್ಬಿಟ್ಟು ಒಂದ್ಸರಿ ತಗೊಂಡು ಹೋಗ್ಬಿಡ್ತಾರೆ. ಹೌದು ಸರ್, ಒಂದು 2 ರಿಂದ 3 ದಿವಸದೊಳಗಡೆ ಅವ್ರಿಗೆ ಅವ್ರ ಊರಿಗೆ ಪರ್ಟಿಕ್ಯುಲರ್ ಊರಿಗೆ ಸೇರುತ್ತೆ. ಅವರಲ್ಲಿಂದ ನಿಯರ್ ಬೈ VRL ಟ್ರಾನ್ಸ್ಪೋರ್ಟ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಅವ್ರು ಮೊದಲೇ ಹೇಳಿರ್ತಾರೆ. ಸೊ ಅವ್ರ ಅಡ್ರೆಸ್ ನಾವು ಕಳ್ಸಿರ್ತೀವಿ, ಅಲ್ಲಿಂದ ಅವ್ರು ಕಲೆಕ್ಟ್ ಮಾಡ್ಕೊಂಡು. ಈ ಆಯಿಲ್ ಒಂದು ತೋರಿಸಿದ್ರಲ್ಲ, ಹೌದು, ಅದು ಯಾವಾಗ ಲಾಂಚ್ ಮಾಡ್ತಾ ಇದ್ದೀರಾ ಸರ್? ಅದು ನೆಕ್ಸ್ಟ್ ಮಂತ್ ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಲಾಂಚ್. ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಇಲ್ಲ ಇದನ್ನ ಪ್ಯೂರ್ಲಿ ನೀವು ಕ್ಯೂರಿಯಾಸಿಟಿ ನೀವು ಕೇಳಿದ್ದಕ್ಕೆ ನಾನು ಆಚೆ ತೋರಿಸಿದ ಅಷ್ಟೇ ಹೆಂಗ್ ಉರಿಯುತ್ತೆ ಅಂತ ಹೇಳಿ. ಬಟ್ ಇದು ಆಲ್ಮೋಸ್ಟ್ ಆಗ್ಲೇ ಸಕ್ಸಸ್ ಆಗಿದೆ. ಇದನ್ನ ಹೆಂಗೆ ಅಂತ ನನಗೆ 3 ತಿಂಗಳು ನನಗೆ ಸ್ಯಾಟಿಸ್ಫೈ ಆಗೋರ್ಗು ನಾನು ಹೊರಗಡೆ ಬಿಡಲ್ಲ, ಯಾವುದೇ ಪ್ರಾಡಕ್ಟ್ ಬಿಡಲ್ಲ. ಸರಿ ಸರಿ. ಇವಾಗ ನೋಡಿದ್ರಲ್ಲ, 2 ದೊಡ್ಡದ್ ನೋಡಿದ್ರಲ್ಲ, ಈಗ ಒಂದು ನಮ್ದು ತವಾಗೆ ಮತ್ತೆ ಬಾರ್ಬೆಕ್ಯೂಗೆ ಅಥವಾ ನಿಮ್ಗೆ ಏನಂದ್ರೆ ಕ್ಯಾಂಪ್ ಫೈರ್ಗೆ ಮಲ್ಟಿಪರ್ಪಸ್ ಏನಿದೆ ನಿಮ್ಗೆ ಚಾಕ್ನ ಎಲ್ಲ ಯೂಸ್ ಮಾಡ್ತಾರೆ. ಪೂರ್ತಿ ಇದಾಗೋರ್ಗು ನಾನು ಸಕ್ಸಸ್ ಆಗೋರ್ಗು ನಾನು ಮಾರ್ಕೆಟ್ ಬಿಡಲ್ಲ. ಸಕ್ಸಸ್ ಆಗ್ಬೇಕು, ಯೂಸ್ ಆಗ್ಬೇಕು, ನಿಮ್ಗೆ ಗೊತ್ತಾಗಬೇಕು, ಆಮೇಲೆ ಬಿಡಬೇಕು. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡೋದನ್ನ ಮರಿಬೇಡಿ ಸರ್. ಧಾರವಾಡ ಮತ್ತೆ ಹೊಸಪೇಟೆ ಇದು ಎಲ್ಲೆಲ್ಲಿ ಬರ್ತಾ ಇದೆ ಸ್ವಲ್ಪ ಹೇಳ್ಬೋದಾ ಸರ್? ಈಗ ಧಾರವಾಡನಲ್ಲಿ ನಮ್ಮ CBTಗೆ ತುಂಬಾ ಹತ್ರ. CBT ಅಂತಂದ್ರೆ ಸೆಂಟ್ರಲ್ ಬಸ್ ಸ್ಟೇಷನ್ ಅಂತೇಳಿ, ಅಲ್ಲಿಂದ ನಿಮ್ಗೆ ಈ ಶಿವಾಜಿ ಸರ್ಕಲ್ ಅಂತ ಹೇಳಿ ಬರುತ್ತೆ. ಶಿವಾಜಿ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರೆ ಮರಾಠ ಕಾಲನಿ ಸ್ಟಾರ್ಟ್ ಆಗುತ್ತೆ. ಮರಾಠ ಕಾಲನಿಯಲ್ಲಿ ಗಣಪತಿ ಗುಡಿ ಇದೆ. ಗಣಪತಿ ಗುಡಿ ಬಲಗಡೆ ಇದೆ ಅಂದ್ರೆ ಎಡಗಡೆನಲ್ಲಿ ಲೈನ್ ಆಗಿ ನಮ್ದು ಕಾಂಪ್ಲೆಕ್ಸಸ್ ಇದೆ. ಆ ಕಾಂಪ್ಲೆಕ್ಸ್ ನಲ್ಲಿ ಪರಂಪರಾ ಧಾರವಾಡ ಅಂತೇಳಿ ಬೋರ್ಡ್ ಇರುತ್ತೆ. ಇದೇ ಟೈಪ್ ಸೇಮ್ ಇದೇ ಟೈಪ್ ಬೋರ್ಡ್ ಇರುತ್ತೆ, ಪರಂಪರಾ ಧಾರವಾಡ ಅಂತೇಳಿ ಇರುತ್ತೆ. ಸೊ ಅದು ಒಂದು ನಿಮ್ಗೆ. ಇನ್ನ ಒಂದು ಹೊಸಪೇಟೆನಲ್ಲಿ ಬಂದ್ಬಿಟ್ಟು ಹೊಸಪೇಟೆ ಶಾನ್ಬಾಗ್ ಸರ್ಕಲ್ ಅಂತ ಇದೆ. ಶಾನ್ಬಾಗ್ ಸರ್ಕಲ್ ಇಂದ ನಾವು ರೈಲ್ವೆ ಸ್ಟೇಷನ್ ಕಡೆಗೆ ಟರ್ನ್ ಆದ್ರೆ ನೀವು ಸ್ವಲ್ಪ ಒಂದು 200 ಮೀಟರ್ಸ್ ಹೋದ್ರೆ ನಿಮ್ಗೆ ಅಲ್ಲಿ ಒಂದು SRS ಟ್ರಾನ್ಸ್ಪೋರ್ಟ್ ಇದೆ. SRS ಟ್ರಾನ್ಸ್ಪೋರ್ಟ್ ಇಂದ ಸ್ವಲ್ಪ ಮುಂದೆ ರೈಟ್ ಸೈಡ್ ಅಲ್ಲೇನೆ ನಿಮ್ಗೆ ದೊಡ್ಡದಾಗಿ ಕಾಣುತ್ತೆ ಬೋರ್ಡ್, ಸೇಮ್ ಇದೇ ಟೈಪ್ ಪರಂಪರಾ ಹಾಸ್ಪಿಟಲ್ ಅಂತ ಹೇಳುತ್ತೆ. ಸೊ ನೀವು ಗೊತ್ತಾಗ್ಲಿಲ್ಲ ಅಂತ ನಿಮ್ಗೆ ಬೋರ್ಡ್ ಅಲ್ಲಿ ಏನ್ ಕಾಣ್ತಾ ಇರುತ್ತೆ, ನಾನೆಲ್ಲ ನಂಬರ್ ಕೊಟ್ಟಿರ್ತೀನಿ, ಎಲ್ಲ ಲೊಕೇಶನ್ ಕೊಟ್ಬಿಡೋಣ ಸರ್. ಅವ್ರದ್ದು ಲೊಕೇಶನ್ಸ್ ಇರ್ಬೋದು, ನಂಬರು, ಅಡ್ರೆಸ್, ಎಲ್ಲಾ ಬ್ರಾಂಚಿನ ಅಡ್ರೆಸ್ ಲೊಕೇಶನ್ಸ್ ಅನ್ನ ಕೊಟ್ಟು ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ವುಡ್ ಗ್ಯಾಸಿಫೈರ್ ಸ್ಟವ್ ಅನ್ನ ತರಿಸ್ಕೋಬಹುದು. ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಒಳ್ಳೆ ಇದು ಕೂಡ ಮಾಡಿದೀರಾ, ಸಕ್ಸಸ್ ಕೂಡ ಕಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನ ಬರ್ಲಿ ನಮ್ಗೆ ಹೊಸ ಮಾಡೆಲ್ ಗಳನ್ನ ತಗೊಬರ್ಬೇಕು ಸರ್. ಇನ್ನು ತುಂಬಾ ಮಾಡೆಲ್ಸ್ ಬರ್ತಾ ಇದೆ, ಇನ್ನು ರಿಸರ್ಚ್ ಅಲ್ಲಿ ನಡೀತಾ ಇದೆ ಬ್ಯಾಕ್ ಎಂಡ್ ಅಲ್ಲಿ. ನಾನು ಅದೇ ಹೇಳ್ದಂಗೆ ನನಗೆ ಇದಕ್ಕೆ ಯಾವ್ದು ಕಂಪ್ಯಾರಿಸನ್ ಇಲ್ಲ. ನಮ್ದು ಎವ್ರಿ ಟೈಮ್ ನಮ್ದು ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ನಮ್ದ್ರಲ್ಲಿ. ಸೊ ಒಂದ್ಸರಿ ಬಂದಾಗ ನಾವು ಹಾಕ್ತಾ ಇರ್ತೀವಿ, ಜನರಿಗೆ ತಲುಪಿಸ್ತಾ ಇರ್ತೀವಿ. ನಮ್ದು ಯಾರು ಡೇಟಾಬೇಸ್ ಏನಿದೆ, ನಂದು ಡೇಟಾಬೇಸ್ ಅಲ್ಲಿ ಎಲ್ಲರಿಗೂ ಹೋಗ್ತಾ ಇರುತ್ತೆ, ನಂದು ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಫೇಸ್ಬುಕ್ ಅಲ್ಲಿ ಬರ್ತಾ ಇರುತ್ತೆ, ಇನ್ಸ್ಟಾ ಅಲ್ಲಿ ಬರ್ತಾ ಇರುತ್ತೆ, ಮತ್ತೆ ನಿಮಗೆ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಿಂಗಾಗಿ ನಮ್ದು ಸ್ಟೇಟಸ್ ಅಲ್ಲಿ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ರೆ ಅವ್ರಿಗೆ ಸಿಗುತ್ತೆ. ಎಲ್ಲ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇವ್ರನ್ನ ಫಾಲೋ ಮಾಡಬಹುದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ವುಡ್ ಗ್ಯಾಸಿಫೈರ್ ಸ್ಟವ್ ನ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೆರಿ ಮಚ್ ಸರ್. ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಕೂಡ ಧನ್ಯವಾದಗಳು ವೀಕ್ಷಕರೇ.